ಹಾಯ್ ವಿದ್ಯಾರ್ಥಿಗಳು, ನಿಮಗೆಲ್ಲ ಮತ್ತೆ ನನ್ನ ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಅಭ್ಯಾಸ ಮಾಡೋಣ 2025-26 SSLC ಮಾದರಿ ಪ್ರಶ್ನೆ ಪತ್ರಿಕೆ 1. ವಿದ್ಯಾರ್ಥಿಗಳು, ಅದರ 3 ಅಂಕದ ಪ್ರಶ್ನೆಗಳನ್ನು ನಾವು ಇವಾಗ ನೋಡ್ತಾ ಹೋಗೋಣ. 1-2 ಅಂಕದ ಪ್ರಶ್ನೆಗಳನ್ನು ಆಲ್ರೆಡಿ ಹಿಂದಿನ ವಿಡಿಯೋಗಳಲ್ಲಿ ಬಿಡಿಸಿದ್ದೀನಿ. ವಿದ್ಯಾರ್ಥಿಗಳೇ, ಇದು ಬೋರ್ಡ್ನವ್ರು ಬಿಟ್ಟಂತ ಮಾದರಿ ಉತ್ತರಗಳಿದಾವೆ. ಅವುಗಳನ್ನ ನಾನೇನು ಮಾಡ್ತೀನಪ್ಪ, ನಿಮ್ಗೆ ವಿವರವಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಇವಾಗ ಹಿಂದಿನ ವಿಡಿಯೋದಲ್ಲಿ ನಾವು 3 ಅಂಕದ ಪ್ರಶ್ನೆ ಮೊದಲನೇ ಮತ್ತು ಎರಡನೇ ಪ್ರಶ್ನೆಯನ್ನು ಬಿಡಿಸಿದೀವಿ. ಅಂದ್ರೆ 25 ಮತ್ತು 26ನೇ ಪ್ರಶ್ನೆಯನ್ನ ಹಿಂದಿನ ವಿಡಿಯೋದಲ್ಲಿ ಬಿಡಿಸಿದೀವಿ. ಇವಾಗ ನಾವು ಅದರ ಮುಂದಿನ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ. ವಿದ್ಯಾರ್ಥಿಗಳು, ಇದು ಆಲ್ರೆಡಿ ಬೋರ್ಡ್ ಅವ್ರು ಬಿಟ್ಟಂತ ಉತ್ತರ ಪತ್ರಿಕೆಗಳದಾವು, ನಿಮಗೂ ಕೂಡ ಸಿಕ್ಕಿರ್ತಾವ ಅಂದ್ಕೊಂಡಿದ್ದೀನಿ. ಅದ್ರ ಹೆಂಗ್ ಬರ್ತಾವು, ಯಾವ ರೀತಿ ಉತ್ತರಗಳನ್ನ ಅಂಕಗಳನ್ನ ಹಂಚಿಕೆ ಮಾಡಿರ್ತಾರ ಅನ್ನೋದನ್ನ ನಾನು ನಿಮ್ಗೆ ವಿವರವಾಗಿ ಹೇಳ್ತಾ ಹೋಗ್ತೇನೆ. ಈಗ 27ನೇ ಪ್ರಶ್ನೆ ವಿದ್ಯಾರ್ಥಿಗಳೇ, ಇವಾಗ 27ನೇ ಪ್ರಶ್ನೆ ನೋಡ್ರಿ, ಏನಿದೆ 3 ಅಂಕಕ್ಕ. ಒಂದು ಎಕ್ಸ್ಪ್ರೆಸ್ ರೈಲು 132 ಕಿಲೋಮೀಟರ್ ದೂರವನ್ನು ಕ್ರಮಿಸಲು ಪ್ಯಾಸೆಂಜರ್ ರೈಲಿಗಿಂತ 1 ಗಂಟೆ ಕಡಿಮೆ ಸಮಯವನ್ನು ತೆಗೆದುಕೊಳ್ಳುತ್ತದೆ. ಎಕ್ಸ್ಪ್ರೆಸ್ ರೈಲಿನ ಸರಾಸರಿ ಜವವು ಪ್ಯಾಸೆಂಜರ್ ರೈಲಿನ ಸರಾಸರಿ ಜವಕ್ಕಿಂತ 11 ಕಿಲೋಮೀಟರ್ ಪ್ರತಿ ಗಂಟೆ ಹೆಚ್ಚಾಗಿದ್ದರೆ ಆ ಎರಡು ರೈಲುಗಳ ಸರಾಸರಿ ಜವವನ್ನು ಕಂಡುಹಿಡಿಯಿರಿ. ವಿದ್ಯಾರ್ಥಿಗಳು, ನಿಮಗೆ ಇಲ್ಲಿ ಏನಪ್ಪಾ ಅಂದ್ರ ಈ ಪ್ರಶ್ನೆ ಬಿಡಿಸಬಹುದು, ಇಲ್ಲ ನಿಮಗೆ ಇಲ್ಲಿ ಒಂದು ಆಪ್ಷನ್ ಅದ, ಅಥವಾ ಇದು ಪ್ರಶ್ನೆ ಬಿಡ್ಲಿಕ್ಕಂದ್ರೆ ಬೇರೆ ಪ್ರಶ್ನೆ ಕೂಡ ನೀವು ಬಿಡಿಸಬಹುದು. ಎಕ್ಸಾಮ್ ಕೂಡ ಇದೇ ರೀತಿ ನಿಮ್ಗ ಇದಕ್ಕೇನಪ್ಪಾ ಅಂದ್ರ ಒಂದು ಆಪ್ಷನ್ ಕೊಟ್ಟಿರ್ತಾನ. ಒಂದೇನಪ್ಪಾ, ಒಂದು ಎಕ್ಸ್ಪ್ರೆಸ್ ರೈಲ್ ಏನಪ್ಪಾ ಅಂದ್ರ 132 ಕಿಲೋಮೀಟರ್ ದೂರವನ್ನು ಚಲಿಸಾಕತೈತಿ. ಆದ್ರೆ ಏನಪ್ಪಾ, ಎಕ್ಸ್ಪ್ರೆಸ್ ರೈಲು 2 ರೈಲ್ ಇಲ್ಲದ ಇಲ್ಲಿ, ಒಂದು ಎಕ್ಸ್ಪ್ರೆಸ್ ರೈಲು ಮತ್ತೆ ಇನ್ನೊಂದು ಏನಪ್ಪಾ ಅಂದ್ರ ಪ್ಯಾಸೆಂಜರ್ ರೈಲು. ಈ ಎರಡು ತರ ವೇಗವನ್ನ ಸರಾಸರಿ ಜವವನ್ನ ನಮಗ ಏನ್ ಕೊಟ್ಟನಪ್ಪ, ವ್ಯತ್ಯಾಸ ಕೊಟ್ಟನ. ಆ ಎರಡು ರೈಲುಗಳ ಸರಾಸರಿ ವ್ಯತ್ಯಾಸ ಎಷ್ಟಪ್ಪ ಅಂದ್ರ 1 ಗಂಟೆ ಐತಿ. ಓಕೆ ವಿದ್ಯಾರ್ಥಿಗಳು, ನಾವು ಇವಾಗ ಬಿಡಿಸ್ತಾ ಹೋಗೋಣ. ನಾವು ಏನ್ ಮೊದಲು ಬರ್ಕೋಬೇಕು ಅನ್ನ ನೋಡೋಣ. ಇವಾಗ ವಿದ್ಯಾರ್ಥಿಗಳೇ, ನಮಗೆ ಇವಾಗ ನೋಡ್ರಪ್ಪ, ಒಂದು ಎಕ್ಸ್ಪ್ರೆಸ್ ರೈಲ್ ಎರಡು ದೂರ ಇಟ್ಪ 132 ಕಿಲೋಮೀಟರ್ ದೂರ ಹೊಂಟಾವು, ಚಲ್ಸಾಕತ್ತಾವು. ಮತ್ತ ಇಲ್ಲಿ ಏನಪ್ಪಾ, ಎಕ್ಸ್ಪ್ರೆಸ್ ರೈಲಿನ ವೇಗ ಹೆಚ್ಚಿಗದ, ಪ್ಯಾಸೆಂಜರ್ ರೈಲಿನ ವೇಗ ಕಡಿಮೆ ಅದ. ಅದ್ರ ಸಂಬಂಧಪ್ಪ ಸ್ಪೀಡ್ ಜಾಸ್ತಿ ಇದ್ದಂತ ಏನಪ್ಪಾ, ಕಡಿಮೆ ಟೈಮ್ದಾಗ ಹೋಗಿ ತಲುಪ್ತೈತಿ. ಸ್ಪೀಡ ಜಾಸ್ತಿ ಇದೆ, ಸ್ಪೀಡ್ ಕಡಿಮೆ ಇದ್ದು ಒಂದ್ ಸ್ವಲ್ಪ ಸಮಯ ಹೆಚ್ಚಿಗೆ ತೋತಿ. ಹಾಗಾಗಿ ಈ ಎಕ್ಸ್ಪ್ರೆಸ್ ಟ್ರೈನ್ ಏನಪ್ಪ ಅಂದ್ರ, ಎಕ್ಸ್ಪ್ರೆಸ್ ಟ್ರೈನ್ ಟೈಮ್ ಮತ್ತು ಪ್ಯಾಸೆಂಜರ್ ಟ್ರೈನ್ ತೆಗೆದುಕೊಳ್ಳೋ ಟೈಮ್, ಈ ಎರಡಕ್ಕೆ ವ್ಯತ್ಯಾಸ ಎಷ್ಟಪ್ಪ ಅಂದ್ರೆ 1 ಗಂಟೆ ಐತಿ. ಹಾಗಾಗಿ ನಮಗೆ ಅದ್ರ ಇಲ್ಲಿ ನೋಡ್ರಪ್ಪ, ಡಿಫ್ರೆನ್ಸ್ ಏನದ, ಪ್ಯಾಸೆಂಜರ್ ರೈಲಿನ ಸರಾಸರಿ ಜವಕ್ಕಿಂತ 11 ಕಿಲೋಮೀಟರ್ ಹೆಚ್ಚಾಗಿದ್ದಾರೆ. ಪ್ಯಾಸೆಂಜರ್ ಅಂದ್ರೆ ಸ್ಲೋ ಚಲಿಸ, ಎಕ್ಸ್ಪ್ರೆಸ್ ಟ್ರೈನ್ ಏನದ್ರಲ್ಲ ಅದ್ರ ಸ್ಪೀಡ್ ಈ ಪ್ಯಾಸೆಂಜರ್ ಟ್ರೈನ್ಗಿಂತ 11 ಕಿಲೋಮೀಟರ್ ಪ್ರತಿ ಗಂಟೆ ಹೆಚ್ಚಿಗೈತಿ. ಹಾಗಾಗಿ ನಮಗೀಗ ಮೊಟ್ಟ ಮೊದಲನೇದಾಗಿ ಏನಪ್ಪಾ ಅಂದ್ರ, ಇವು ಎರಡರಾಗ ಒಂದ್ ತರ ವೇಗ ನಮ್ಗೆ ಗೊತ್ತಿದ್ರೆ ಇನ್ನೊಂದ್ರದ್ದು ಗೊತ್ತಾಗ್ತೈತಿ. ಅಂದ್ರೆ ಈಗ ನಾವು ಪ್ಯಾಸೆಂಜರ್ ಟ್ರೈನಿನ ವೇಗವನ್ನ ನಾವು ಎಕ್ಸ್ ಕಿಲೋಮೀಟರ್ ಬರ್ಕೋಣ. ಈಗ ನೋಡಿ ಬಿಡ್ಸಾರ ಅವ್ರ ನೋಡ್ದವನ, ಪ್ಯಾಸೆಂಜರ್ ರೈಲಿನ ಜವವು ಎಕ್ಸ್ ಕಿಲೋಮೀಟರ್ ಪ್ರತಿ ಗಂಟೆ ಆಗಿರಲಿ. ಪ್ಯಾಸೆಂಜರ್ ಟ್ರೈನ್ ಬರ್ಕೊಳ್ಳೋಣ. ಎಕ್ಸ್ಪ್ರೆಸ್ ಟ್ರೈನ್ ಏನಪ್ಪಾ ಜವ ಇದಕ್ಕಿಂತ 11 ಕಿಲೋಮೀಟರ್ ಹೆಚ್ಚದ. ಹಾಗಾಗಿ ನೋಡ್ರಿ, ಎಕ್ಸ್ಪ್ರೆಸ್ ಪ್ಯಾಸೆಂಜರ್ ಟ್ರೈನ್ ಸ್ಪೀಡ್ ಇದಕ್ಕಿಂತ 11 ಗಂಟೆ ಹೆಚ್ಚು ಅಂದ್ರೆ ನಾವು +11 ಮಾಡಬೇಕು. ಈಗ 11 ಗಂಟೆ ಕಡಿಮೆ ಅಂದಾಗ ನಾವು ಇಲ್ಲಿ -11 ಮಾಡ್ತಿದ್ದೀವಿ. ಇದೇ ಇಂಪಾರ್ಟೆಂಟ್ ಬರ್ಕೊಳ್ಳೋದು. ಓಕೆ, ನಮ್ಗೀಗ ಪ್ಯಾಸೆಂಜರ್ ರೈಲಿನ ಜವ ಗೊತ್ತಾಯ್ತು, ಎಕ್ಸ್ಪ್ರೆಸ್ ರೈಲಿನ ಜವ ಕೂಡ ಗೊತ್ತಾಯ್ತು. ಇನ್ನು ವಿದ್ಯಾರ್ಥಿಗಳಿಗೆ ಪ್ರಶ್ನೆ ಬಿಡಿಸ್ಬೇಕಾಗಿತ್ತು ಅಂದ್ರ, ಈ ಸ್ಪೀಡ್, ಟೈಮ್, ಡಿಸ್ಟೆನ್ಸ್ ಇವು 3ಕ್ಕೆ ಸಂಬಂಧಪಟ್ಟಂಗೆ ಏನಪ್ಪಾ ಅಂದ್ರೆ ಸೂತ್ರ ಬರ್ತದೆ ನೋಡ್ರಿ. ಕಾಲ ಟೈಮ್ ಬೇಕಾಗಿತ್ತಂದ್ರ ಚಲಿಸಿದ ದೂರ ಬಾಗ್ಲೆ ನಾವು ಇಲ್ಲಿ ಸ್ಪೀಡ್ ಬರ್ಕೋಬೇಕು, ತಪ್ಪು ಬರೋದ್ರ ಸ್ಪೀಡ್ ಅಂತ ಬರ್ಕೋಬೇಕು, ವೇಗ ಜವ ಅಂತ ಬರ್ಬೋದು ನಾವು. ಕಾಲ ಬೇಕಾಗಿತ್ತು ಅಂದ್ರೆ ಚಲಿಸಿದ ದೂರ ಬಾಗ್ಲೆ ಅದ್ರ ಸ್ಪೀಡ್ ಜವ ಎಟ್ಟೈತೆ ಅದನ್ನ ಬಾಗ್ಸಿದ್ರೆ ಏನಪ್ಪಾ ಅಂದ್ರ ಎಷ್ಟು ಟೈಮ್ದಾಗ ಹೋಗಿ ಮುಟ್ತೀವಿ ಅನ್ನೋದು ಸಿಕ್ಬಿಡ್ತೈತಿ. ನಾವು ನೋಡಿ, ಈಗ ನಾವು 500 ಕಿಲೋಮೀಟರ್ ಹೊಂಟಿವಿ ಅಂತ ಡಿಸ್ಟೆನ್ಸ್ ಹೋಗ್ಬೇಕಾಗೈತಿ. ನಮ್ಮ ಕಾರಿನ ಸ್ಪೀಡ್ ಎಷ್ಟಪ್ಪ ಅಂದ್ರ 1 ತಾಸಿಗೆ 100 ಕಿಲೋಮೀಟರ್ ಐತೈತಿ. ನಾವು ಡಿಸ್ಟೆನ್ಸ್ ಎಷ್ಟಪ್ಪ ಅಂದ್ರ 500 ಕಿಲೋಮೀಟರ್ ಹೋಗ್ಬೇಕಾಗೈತಿ. ನಮ್ಮ ಕಾರಿನ ಸ್ಪೀಡ್ ಎಷ್ಟೈತಪ್ಪ ಅಂದ್ರ 100 ಕಿಲೋಮೀಟರ್ ಪ್ರತಿ ಗಂಟೆ ಐತಿ. ಹಾಗೆ ಟೈಮ್ ಎಷ್ಟು ಬೇಕು ಅಂತ ಕೇಳಿದ್ರೆ ನೋಡ್ರಿ, ಜಸ್ಟ್ ಎರಡು ಬಾಕ್ಸಿದ್ರೆ ಸಾಕು.
ಇದು 100 ಒಂದ್ಲೇ 105 5 ತಾಸ್ನಾಗ ನಾವು ಏನ್ ಮಾಡ್ತೀವಪ್ಪ ಅಂದ್ರ ಆ ದೂರವನ್ನು ತಲುಪ್ತೀವಿ ಅಂದಂಗ ಆಗ್ತೈತಿ. ಇಲ್ಲಿ ಕೂಡ ನಮ್ದು ಏನಪ್ಪಾ ಎರಡು ಟ್ರೈನ್ಗಳು ಚಲಿಸಬೇಕಂತ ದೂರ ಸೇಮ್ ಅದ 132 ಕಿಲೋಮೀಟರ್ ಅದ. ವಿದ್ಯಾರ್ಥಿಗಳು ಇವಾಗ ಪ್ಯಾಸೆಂಜರ್ ಟ್ರೈನ್ ತೆಗೆದುಕೊಳ್ಳೋ ಸಮಯ ನೋಡ್ರಿ. 132 ಕಿಲೋಮೀಟರ್ ದೂರವನ್ನು ಕ್ರಮಿಸಲು ಪ್ಯಾಸೆಂಜರ್ ರೈಲು ತೆಗೆದುಕೊಂಡ ಕಾಲ ಅದನ್ನ ನಾವು T1 ಅಂತ ಹೇಳಿ ಕರೆಯೋಣ. 132 ದೂರ ಇದ್ರ ವೇಗ ಎಷ್ಟಪ್ಪ ಪ್ಯಾಸೆಂಜರ್ದು ಎಕ್ಸ್ ಕಿಲೋಮೀಟರ್ ಅದ. ಹಾಗಾಗಿ ನೋಡ್ರಿ ಇದು ಒಂದೇದ್ದು ಟೈಮ್ ಸಿಕ್ಬಿಡ್ತು ನಮ್ಗೆ 132 ಬಾಗ್ಲೆ ಎಕ್ಸ್. ಇನ್ನು ಎಕ್ಸ್ಪ್ರೆಸ್ ರೈಲು ಇದಕ್ಕೆ ಸ್ಪೀಡ್ ಜಾಸ್ತಿ ಅದ, ಅದ್ರ ಹೆಚ್ಚಿದ್ರೆ ಅದಕ್ಕಿಂತ 11 ಕಿಲೋಮೀಟರ್ ಪ್ರತಿ ಗಂಟೆ ಹೆಚ್ಚಿಗದ. ಹಾಗಾಗಿ ದೂರ ಮಾತ್ರ ಸೇಮ್ ಇಡ್ತೀವಿ ನಾವು, ಅದಕ್ಕೇನ್ ಮಾಡ್ತೀವಪ್ಪ ಸ್ಪೀಡ್ x+11 ಅಂತೇಳಿ ಭಾಗಿಸ್ತೀವಿ. ಇದು ಎರಡನೇ ಸಮಯ, ಇದು ಇಷ್ಟು ಗಂಟೆ ತಗೋತೈತಿ ಹೋಗ್ಬೇಕಾಗಿತ್ತಂದ್ರ. ಇನ್ನ ಎರಡು ನಡುವಿನ ವ್ಯತ್ಯಾಸ ಎಷ್ಟಪ್ಪ ಅಂದ್ರ ಯಾವುದು ಮುಂಚೆ ತಲುಪ್ತೈತಪ್ಪ ಅಂದ್ರ ಎಕ್ಸ್ಪ್ರೆಸ್ ಟ್ರೈನ್ 1 ಗಂಟೆ ಮುಂಚೆ ತಲುಪ್ತೈತಿ. ಹಾಗಾಗಿ ಸ್ಪೀಡ್ ಒಳಗಿನ ವ್ಯತ್ಯಾಸ ಏನಪ್ಪಾ ಅಂದ್ರ ನೋಡ್ರಿ, ಎಕ್ಸ್ಪ್ರೆಸ್ ಪ್ಯಾಸೆಂಜರ್ ಟ್ರೈನ್ ಟೈಮ್ ಜಾಸ್ತಿ ತಗೋತೈತಿ, ಅದು ಸ್ಲೋ ಅದ. ಹಾಗಾಗಿ ಅದಕ್ಕೆ 1ನೇ ಟ್ರೈನ್ ಟೈಮ್ ಮೈನಸ್ 2ನೇ ಟ್ರೈನ್ ಟೈಮ್ ವ್ಯತ್ಯಾಸ ಎಷ್ಟಪ್ಪ ಅಂದ್ರ 1 ಗಂಟೆ ಅದ. ಹಾಗೆ ನೋಡ್ರಿ ಇಲ್ಲಿ ಟೈಮ್ ನಾವು ಆಲ್ರೆಡಿ ಬರ್ಕೊಂಡಿವಿ. 132/x ಮೈನಸ್ 132/x+1 = 1. ಇದನ್ನ ಕೊಟ್ಟ ನಾವು ಡಿಫ್ರೆನ್ಸ್ ಆಗಿ ಇಷ್ಟು ಬರ್ಕೊಂಡಿರಪ್ಪ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಇವು ಎರಡು ಬರ್ಕೊಳ್ಳೋಕೆ ಬರಂಗಿಲ್ಲ. ಇದೇ ಇಂಪಾರ್ಟೆಂಟ್. ಇಂಥ ಒಂದು 4 ಪ್ರಾಬ್ಲಮ್ ಪ್ರಾಕ್ಟೀಸ್ ಮಾಡ್ರಿ, ನಿಮ್ಗೆ ಸುಲಭವಾಗಿ ಅರ್ಥ ಆಗ್ತೈತಿ. ನೆಕ್ಸ್ಟ್ ವಿದ್ಯಾರ್ಥಿಗಳೇ ಇದನ್ನೇ ನಾವು ಸಿಂಪ್ಲಿಫೈ ಮಾಡ್ತೀವಿ. ಇಲ್ಲಿ ಏನ್ ಮಾಡ್ತೀವಪ್ಪ ಅಂದ್ರೆ ಲಸ ತೆಗಿತೀವಿ. ಇದು ಎಕ್ಸ್ ಮತ್ತು x+1 ಲಸ ಎಷ್ಟಪ್ಪ ಅಂದ್ರ x ಇಂಟು ಬ್ರಾಕೆಟ್ x+11 ಅಂತೇಳಿ ಆಗ್ಬಿಡ್ತೈತಿ. ಇನ್ನ ಇದನ್ನ ಈ ಕಡೆ ಗುಣಾಕಾರ ಮಾಡ್ತೀವಿ, ಅವ್ರಿಗೆ ಗುಣಾಕವನ್ನ ಇದ್ರ ಮಾಡ್ತೀವಿ. ನೋಡ್ರಿ 132 ಗುಂಡ್ಲೆ x+11 ಮೈನಸ್ 132x. ಇನ್ನು ಬ್ರಾಕೆಟ್ ಓಪನ್ ಮಾಡ್ರಿ. 132 ಇಂಟು ಎಕ್ಸ್ ಅಂದಾಗ 132x ಆಯ್ತು. ಇನ್ನು 132 ಇಂಟು 11 ಮಾಡಿದಾಗ 1452. ಆಮೇಲೆ ಇದನ್ನೇನಪ್ಪ ಇವೆರಡು ಗುಣಾಕಾರ ಮಾಡ್ಕೋತೀನಿ ನಾನು. ಗುಣಾಕಾರ ಮಾಡಿ ಇದು ಭಾಗಾಕಾರನಾಗಿದೆ. ಬಲಬದಿಗೆ ಬಂದಾಗ ಏನಪ್ಪ ಅಂದ್ರೆ ನೋಡ್ರಿ ಗುಣಾಕಾರ ಆಗ್ತೈತಿ. ಒಂದು ಗುಣಿಸಿದ್ರೆ ಅದೇ ಸಂಖ್ಯೆನೇ ಬರ್ತೈತಿ. x ಇಂಟು ಎಕ್ಸ್ x², x ಇಂಟು 11x. ಇನ್ನು ಇದು ಪ್ಲಸ್ 132x ಮೈನಸ್ 132x ಹೋಗ್ಬಿಡ್ತು. ಇನ್ನು ಉಳಿತೇನಪ್ಪ ಅಂದ್ರೆ ಇಲ್ಲಿ ಬರೀ 1452 ಉಳಿತು. ಆ ಪ್ಲಸ್ ಅನ್ನ ಈ ಕಡೆ ತಂದ್ಬಿಡ್ತು, ಒಂದು ವರ್ಗ ಸಮೀಕರಣದ ಆದರ್ಶ ರೂಪಕ್ಕೆ ಬಂದ್ಬಿಡ್ತೈತಿ. ಹಾಗಾಗಿ ನೋಡ್ರಿ x² ಪ್ಲಸ್ 11x ಮೈನಸ್ ನೋಡ್ರಿ ಇಲ್ಲಿ ಪ್ಲಸ್ ಇದ್ದಂತ ಅದೇನಾಗ್ಬಿಡ್ತಪ್ಪ ಬಲಬದಿಗೆ ಬಂದಾಗ ಮೈನಸ್ ಆಗ್ಬಿಡ್ತು, ಒಂದು ವರ್ಗ ಸಮೀಕರಣದ ಆದರ್ಶ ರೂಪಕ್ಕೆ ಅದು ಬಂದ್ಬಿಡ್ತು. ಇನ್ನ ನಾವ್ ಇದನ್ನ ಏನ್ ಮಾಡಬೇಕಪ್ಪ ಅಂದ್ರ ಅಪವರ್ತನ ವಿಧಾನದಿಂದ ಬಿಡಿಸ್ಬೇಕು. ಇಲ್ಲಿ ಕೊನೆ ಪದ ಎಷ್ಟಪ್ಪ ಅಂದ್ರ ಮೈನಸ್ 1452 ಐತಿ. ಈ 1452 ಎರಡು ಅಪವರ್ತನಗಳನ್ನ ನೀವು ತಗೋಬೇಕು. ಏನಪ್ಪಾ ಗುಣಾಕಾರ ಮಾಡ್ರ ಮೈನಸ್ 1452 ಬರಬೇಕು, ಕುಡ್ಸಿದ್ರ ಕಳೆದ್ರ ಇಲ್ಲಿ ಇರ್ತಕ್ಕಂಥ ಮಧ್ಯದ ಪದ ಪ್ಲಸ್ 11x ಬರಬೇಕು. ಇಲ್ಲಿ ಅದ್ರ ಅಪವರ್ತನ ಆತರ ಹೆಂಗದಪ್ಪ ಅಂದ್ರ ಇಲ್ಲಿ ಒಂದು ಅಪವರ್ತನ 44 ಗುಂಡ್ಲೆ 33. ಇದನ್ನ ನೀವು ಈ ತರ ಗೊತ್ತಾಗಂಗಿಲ್ಲ ಇಂಥ ದೊಡ್ಡ ಸಂಖ್ಯೆನ. ನೀವೇನ್ ಮಾಡ್ಬೇಕಪ್ಪ ಅಂದ್ರ ಅದರ ಅಪವರ್ತನಗಳನ್ನ ತಗೋಬೇಕು. ಎಲ್ಲಾ ಅವಿಭಾಜ್ಯ ಅಪವರ್ತನಗಳನ್ನ ಕ್ಯಾಲ್ಕುಲೇಷನ್ ಮಾಡಿ ಆ ಅವಿಭಾಜ್ಯ ಅಪವರ್ತನಗಳನ್ನ 2 ಗುಂಪುಗಳನ್ನಾಗಿ ನೀವು ಮಾಡ್ಕೋಬೇಕು. ನೋಡ್ರಿ ಉದಾಹರಣೆಗೆ 2 7 14, 2 2 4, 1 ಉಳಿತು 14, 12 ಆಯ್ತು, 2 6 12. ಮತ್ತೆ ಸಂಸಂಖ್ಯೆ ಅದ 2 3 6, 1 ಉಳಿತು 12 ಆಯ್ತು, 2 6 12, 2 3 6. ಇಲ್ಲಿ 3 1 3 2 3 1. ಇದು ಏನಪ್ಪ ಅಂದ್ರೆ ಇವಾಗ ಇದು 11 ವರ್ಗ ಅದ. ಹಾಗಾಗಿ 11 ಡೈರೆಕ್ಟ್ 11 1 11 1 ಉಳಿತು, ಮತ್ತೆ 11 1 ಮತ್ತೆ ನೋಡ್ರಿ ಇಲ್ಲಿ ಇಷ್ಟು ಅವಿಭಾಜ್ಯ ಅಪವರ್ತನಗಳು ಸಿಕ್ಕು ನಮ್ಗೆ. ಎಷ್ಟಪ್ಪ ಅಂದ್ರ 2 ಗುಂಡ್ಲೆ 2 ಗುಂಡ್ಲೆ 3 ಗುಂಡ್ಲೆ 11 ಗುಂಡ್ಲೆ 11. ವಿದ್ಯಾರ್ಥಿಗಳು ನೀವು ಇದನ್ನ ಹೆಂಗ್ ಬೇಕಾದಂಗೆ 2 ಗುಂಪು ಮಾಡಿ ಗುಣಾಕಾರ ಮಾಡ್ರಿ, ಅದು ಎಷ್ಟು ಬರ್ತೈತಪ್ಪ ಅಂದ್ರ 1452 ಬಂದೇ ಬರ್ತೈತಿ. ಆದ್ರೆ ನಮಗ್ ಏನ್ ಬರ್ಬೇಕಪ್ಪ ಅಂದ್ರ ಆ 2 ಅಪವರ್ತನಗಳು ನಾವ್ ಏನ್ ಮಾಡ್ತೀವಿ ಅವುಗಳ ವ್ಯತ್ಯಾಸ 11 ಬರ್ಬೇಕು. ಯಾಕಪ್ಪ ಇಲ್ಲಿ ಮೈನಸ್ ಐತಿ, ಹಾಗಾಗಿ ವ್ಯತ್ಯಾಸವನ್ನು ನಾವು ತಗೋತೀವಿ. ಇನ್ನು ನೋಡ್ರಿ ಇದು 11 3 33, 11 2 22, 22 2 44. ಒಂದು 44, ಇನ್ನೊಂದು 33. 44 ಗುಂಡ್ಲೆ 33 2 ಗುಂಪು ಮಾಡೀನಿ, ಗುಣಾಕಾರ ಮಾಡುವಂತ ಅಷ್ಟು ಬಂದೇ ಬರ್ತೈತಿ. ಇವಾಗ ನಮಗ್ 44 33 ಕಳೀರಿ 11 ಉಳಿತು. ನಮಗಿಲ್ಲಿ ಪ್ಲಸ್ ಉಳಿಬೇಕಾಗಿತ್ತಂದ್ರ ನಾನು ಇದನ್ನ ಪ್ಲಸ್ ತಗೋತನು ಮತ್ತು ಇದನ್ನ ಮೈನಸ್ ತಗೊಂಡು ಒಂದು ಪ್ಲಸ್ ಒಂದು ಮೈನಸ್ ಗುಣಾಕಾರ ಮಾಡ್ರಿ, ಗುಣಲಬ್ಧ ಮೈನಸ್ ಬರ್ತೈತಿ.
ಓಕೆ ವಿದ್ಯಾರ್ಥಿಗಳು, ಈ ತರ ನಾವು ಇದು ಮಾಡ್ಕೋಬೇಕು. ಇವಾಗ ಇಲ್ಲಿ ಅವೇ ಎರಡು ಅಪವರ್ತನಗಳನ್ನ ಮಧ್ಯದ ಪದದಲ್ಲಿ ಇಟ್ಕೋದು ನಾನು. ಎಕ್ಸ್ ಸ್ಕ್ವೇರ್ ಒಂದು -33x ಇನ್ನೊಂದು +44x. ಮೊದಲ ಪದ ಸೇಮ, ಕೊನೆಯ ಪದ ಸೇಮ ಇಡ್ತೀವಿ, ಮಧ್ಯದ ಪದ ಮಾತ್ರ ಚೇಂಜ್ ಮಾಡಿ ಬರ್ದಿರ್ತೀವಿ. ಇನ್ ಕಾಮನ್ ಎರಡರಾಗು ಏನಪ್ಪಾ ಅಂದ್ರ ಎಕ್ಸ್ ಐತಿ, ಎಕ್ಸ್ ಕಾಮನ್ ತಗೊಂಡ್ರೆ ಏನು ಉಳಿತಪ್ಪ, ಎಕ್ಸ್ ಸ್ಕ್ವೇರ್ ಇದ್ದು ಎಕ್ಸ್, ಇಲ್ಲಿ ಎಕ್ಸ್ ಕಾಮನ್ ತಗೊಂಡ್ರೆ -33 ಉಳಿತು. ಇಲ್ಲಿ ಪ್ಲಸ್ ಇದ್ರೆ ನೀವು ಪ್ಲಸ್ಸೇ ಬರಿಬೇಕು. ಇನ್ನು ಇಲ್ಲಿ ಮೊದಲನೇ ಬ್ರಾಕೆಟ್ ಎಷ್ಟು ಬಂದಿರ್ತೈತಿ, ಎರಡನೇ ಬ್ರಾಕೆಟ್ ಕೂಡ ಸೇಮ್ ಬರ್ತೈತಪ್ಪ. ಹಾಗಾಗಿ ನೀವು ಮೊದಲನೇದು ಗೊತ್ತಾಗ್ತದೆ, ನೀವು ನೇರವಾಗಿ ಎರಡನೇ ತಗೋಬಹುದು. ಅಂದ್ರೆ ಇಲ್ಲಿ ಬರೀ ಎಕ್ಸ್ ಉಳಿಬೇಕಾಗಿದ್ದು 44 ಕಾಮನ್ ತಗೋಬೇಕು. 44 ಒಂದ್ಲೇ 44 33 ಬಂದ್ಬಿಟ್ಟು =0. ಇನ್ನು ಎರಡು ಕಡೆ ಎಕ್ಸ್ -33 ಕಾಮನ್ ಅದ, ಎಕ್ಸ್ -33 ಕಾಮನ್ ತಕೊಳ್ಳೋಣ. ಇಲ್ಲಿ ಎಕ್ಸ್ ಉಳಿತು, ಪ್ಲಸ್ ಇಲ್ಲಿ 44 ಉಳಿತು ಇಚ್ಕೊಳ್ಳಿ. ಇನ್ನು ಎರಡು ಬ್ರಾಕೆಟ್ 0ಗೆ ಸಮ ಮಾಡ್ಬಿಡೋಣ. ಎಕ್ಸ್ -33 =0, ಎಕ್ಸ್ + 44 =0. ಎರಡು 0ಗೆ ಸಮ ಮಾಡಿವಿ. ಇನ್ನ -33 ಬಲಬದಿಗೆ ಬಂದಾಗ ಏನಪ್ಪ, +33 ಆಗಿಬಿಡ್ತು. ಈ +44 ಬಲಬದಿಗೆ ತಂದಾಗ ಏನಪ್ಪ, -44 ಆಯ್ತು. ವಿದ್ಯಾರ್ಥಿಗಳು, ನಾವು ಎಕ್ಸ್ ಅನ್ನೋದು ಏನಪ್ಪಾ ಅಂದ್ರ ಪ್ಯಾಸೆಂಜರ್ ರೈಲಿನ ವೇಗ ಅದ. ವೇಗ ಯಾವಾಗ್ಲೂ ಹೆಂಗಿರ್ತೈತಪ್ಪ ಅಂದ್ರ ಜವ ಯಾವಾಗ್ಲೂ ಹೆಂಗಿರ್ತೈತಿ, ಪ್ಲಸ್ ಇರ್ತೈತಿ. ಇದು ದೂರ ಆಗಿರ್ಬೋದು, ಮತ್ತ ಈ ಯಾವ್ದೋ ತ್ರಿಭುಜಗಳ ಅಳತೆಗಳಾಗಿರ್ಬೋದು, ವೇಗ ಆಗಿರ್ಬೋದು, ಇದು ಯಾವಾಗ್ಲೂ ಧನ ಸಂಖ್ಯೆನೇ ಇರ್ತೈತಿ. ಹಾಗಾಗಿ ಇಲ್ಲಿರ್ತಕ್ಕಂಥ ಎರಡರಲ್ಲಿ ಇರ್ತಕ್ಕಂಥ ಧನಸಂಖ್ಯೆ ಯಾವ್ದೈತಿ ಅದನ್ನ ನಾವು ಉತ್ತರವಾಗಿ ತಗೊಳ್ಳೋಣ. ಇಲ್ಲಿ ಬರ್ದು ಬಿಡ್ರಿ. ಇವಾಗ ಎಕ್ಸ್ ನಮ್ಮ ಪ್ಯಾಸೆಂಜರ್ ರೈಲಿನ ಜವ ಅದ. ಪ್ಯಾಸೆಂಜರ್ ರೈಲಿನ ಜವ 33 ಕಿಲೋಮೀಟರ್ ಪ್ರತಿ ಗಂಟೆ. ಎಕ್ಸ್ಪ್ರೆಸ್ ರೈಲಿನ ಜವ ಇದಕ್ಕಿಂತ 11 ಕಿಲೋಮೀಟರ್ ಜಾಸ್ತಿ ಅದ. ಹಾಗಾಗಿ x + 11 33 + 11 = 44 km/h. ನೋಡ್ರಿ ವಿದ್ಯಾರ್ಥಿಗಳಿಗೆ, ನೀವು ಅಲ್ಲಿ ಕಂಡಿಡಿದಿರಿ, ಆದ್ರೆ ಉತ್ತರ ಬರೆಯಾಕೆ ನಿಮ್ಗೆ ಎಷ್ಟು ಬಂದ್ರ ಅರ್ಧ ಅಂಕ ಇರ್ತೈತಿ. ನೋಡಪ್ಪ, ಅಂಕಗಳನ್ನು ಯಾವ ರೀತಿಯಲ್ಲಿ ನಿಮಗ ಸ್ಪ್ಲಿಟ್ ಮಾಡಿತಾನ ಅದು ಕೂಡ ಬಹಳಷ್ಟು ಇಂಪಾರ್ಟೆಂಟ್. ಇದು 3 ಅಂಕದ ಪ್ರಶ್ನೆ. ಇಲ್ಲಿ ತನ ನೀವೇನ್ ಬರ್ಕೊಂಡಿರಲ್ಲ, ಬರೇ ಇಷ್ಟು ಬರ್ಕೊಳಕ್ಕೆ ನಿಮ್ಗೆ ಎಷ್ಟಪ್ಪ ಅಂದ್ರ 1 ಅಂಕ ಅದ. ಮ್ಯಾಲಿಂದ ಎಲ್ಲ ಬರೆಯೋಕ ಇದು 1 ಅಂಕ ಅದ. ಮತ್ ಇದನ್ನ ಸಮೀಕರಣ ಹೊರಗೆ ಬಿಡಿಸೋದಕ್ಕೆ ಎಷ್ಟಪ್ಪ ಅಂದ್ರ ಇಲ್ಲಿ ನೋಡ್ರಿ, ಇದಕ್ಕ 1 ಅಂಕ ಅದ. ಮತ್ ಈ ಎಕ್ಸ್ ಬೆಲೆಯನ್ನ ತರಿಸೋದಕ್ಕ ಅದಕ್ಕೆ ಅರ್ಧ ಅಂಕ ಅದ. ಮತ್ತ ಕೊನೆಯದಾಗಿ ನೀವು ಉತ್ತರ ಬರೀತಿರಲ್ಲ, ಅದಕ್ಕೆ ಅರ್ಧ ಅಂಕ ಅದ. ಈ ರೀತಿ ನಿಮ್ಗೆ ಏನಾತಪ್ಪ ಅಂದ್ರ ಈ ಪ್ರಶ್ನೆಗೆ ಒಟ್ಟು 3 ಅಂಕಗಳು ಸಿಗ್ತಾವು. ಇನ್ನ ವಿದ್ಯಾರ್ಥಿಗಳೇ, ಇಲ್ಲಿ ಎರಡನೇ ಪ್ರಶ್ನೆ ಐತಿ ನೋಡ್ರಿ. ಎರಡನೇ ಪ್ರಶ್ನೆ ಏನದ, ಅದು ನಿಮಗೆ ಬರಂಗಿಲ್ಲ, ಕಷ್ಟ ಆಯ್ತಂದ್ರ ಎರಡನೇ ಪ್ರಶ್ನೆ ಇಲ್ಲ, ಎರಡು ಬರ್ತಿದ್ರ ಟೈಮ್ ಉಳಿತು, ಎರಡು ಸಾಲ್ವ್ ಮಾಡ್ರಿ. ಒಂದ್ರಾಗ ಅಂಕ ಕಟ್ ಆಗಿದ್ದು 2 ಅಂಕ ಸಿಕ್ಕಾವ್, ಇನ್ನೊಂದ್ರಾಗ 3 ಅಂಕ ಸಿಕ್ಕಾವ್ ಅಂದ್ರ ಇಲ್ಲಿ ನಮ್ಗ 3 ಅಂಕದ ಪ್ರಶ್ನೆಯನ್ನು ಪರಿಗಣಿಸಿ ಅವರು ನಿಮ್ಗೆ ಅಂಕಗಳನ್ನು ಕೊಟ್ಬಿಡ್ತಾರ. ಎರಡನೇ ಪ್ರಶ್ನೆ, ಎ ಮತ್ತು ಬಿ ಎಂಬ ಇಬ್ಬರು ವಿದ್ಯಾರ್ಥಿಗಳ ವಯಸ್ಸುಗಳು ಕ್ರಮವಾಗಿ 19 ವರ್ಷಗಳು ಮತ್ತು 15 ವರ್ಷಗಳಾಗಿವೆ. ಕ್ರಮವಾಗಿ ಅಂದಾಗ ಮೊದಲನೇ ಹೆಸರ ಇದು ಮೊದಲನೇ ಸಂಖ್ಯೆ, ಎರಡನೇ ಹೆಸರ ಇದು ಎರಡನೇದಕ್ಕೆ ಸಂಬಂಧಪಟ್ಟ ಅಂಕ, ಅದಕ್ಕೆ ಕ್ರಮವಾಗಿ ಅಂತ ಕರೀತಾರ. ಅವ್ರ ವಯಸ್ಸು ಕೊಟ್ಟನ. ಅವರ ವಯಸ್ಸುಗಳ ಗುಣಲಬ್ಧ 480ಕ್ಕೆ ಸಮವಾಗಲು ಎಷ್ಟು ವರ್ಷಗಳು ಬೇಕಾಗುತ್ತವೆ? ಬಹಳಷ್ಟು ಸುಲಭ ಪ್ರಶ್ನೆ ವಿದ್ಯಾರ್ಥಿಗಳೇ. ಇಫ್ ವಿ ಕಂಪೇರ್ ದಿಸ್ ಒನ್ ಟು ಫಸ್ಟ್ ಒನ್, ದಿಸ್ ಈಸ್ ವೆರಿ ಈಸಿ. ನೋಡ್ರಿ, ಮೊದಲನೇ ಪ್ರಶ್ನೆಗೆ ಹೋಲಿಸಿದ್ರ ಇದು ಬಹಳಷ್ಟು. ಈಗ ಎನ ವಯಸ್ಸು ಮತ್ತು ಬಿನ ವಯಸ್ಸನ್ನ ಗುಣಾಕಾರ ಮಾಡಿದ್ರ ಸ್ವಲ್ಪ ಸಮಯದ ನಂತರ ಅದ್ರ ಉತ್ತರ ಎಷ್ಟು ಬರ್ತೈತಪ್ಪ ಅಂದ್ರ 480. ಅದು ಎಷ್ಟು ವರ್ಷಗಳು ಅದ್ರ ಗೊತ್ತಿಲ್ಲ, ಅದೇ ನಾವು ಕಂಡುಹಿಡಿಬೇಕು. ಇವಾಗ ಎಷ್ಟು ವರ್ಷಗಳ ನಂತರ ಅದಾಗ್ತದೆ. ಇವಾಗ ಎಕ್ಸ್ ವರ್ಷಗಳು ಅಂತ ತಗೋಣ. ಏದ್ರನಾಗು ಎಕ್ಸ್ ವಯಸ್ಸು ಈಗ 5 ವರ್ಷ ಅಂದಾಗ ಏನ್ ಮಾಡ್ತೀವಪ್ಪ, ಈಗ 19 5 ವರ್ಷಗಳ ನಂತರ ಈಗ ವಯಸ್ಸು ಎಷ್ಟಾತಂದ್ರ ಈಗ ಪ್ರೆಸೆಂಟ್ ಎಷ್ಟೈತಿ ಅದ್ರಾಗ 5 ಕೊಡಿಸ್ಬೇಕು. 5 ವರ್ಷ ಅಂದಾಗ ಇವನ್ಗೂ 5 ವರ್ಷ ಹೆಚ್ಚೇ ಆಗಿರ್ತಾವ. ಹಾಗಾಗಿ ನಾವೇನ್ ನೋಡ್ಕೋಬೇಕಪ್ಪ, ಈಗ ನಾವು ಎಕ್ಸ್ ವರ್ಷಗಳ ನಂತರ ಅವರ ವಯಸ್ಸುಗಳ ಗುಣಲಬ್ಧ 480 ಆಗ್ತೈತಿ ಅಂತ ತಗೋಬೇಕು, ಕಂಡುಹಿಡಬೇಕು. ಒಂದು ಸಮೀಕರಣ ಬರ್ತೈತಿ ನೋಡ್ರಿ, ಬರ್ಕೊಳ್ಳೋಣ. ಇಲ್ಲಿ ಬರೋಣ. ಎಕ್ಸ್ ವರ್ಷಗಳ ನಂತರ ಪರಿಹಾರ ಅಂತ ಬರ್ತಿಂದ ನೀವು ಸ್ಟಾರ್ಟ್ ಮಾಡ್ರಿ. ಎಕ್ಸ್ ವರ್ಷಗಳ ನಂತರ ಅಂತ ಬರ್ಕೊಂಡ್ಬಿಡೋಣ. ಬೇಕಾಗೋ ವರ್ಷಗಳ ಸಂಖ್ಯೆ ಎಕ್ಸ್ ಆಗಿರಲಿ ಅಂದ ನಾವ. ಓಕೆ, ಅವಾಗ ಸಮೀಕರಣ ಏನಾತಪ್ಪ ಅಂದ್ರ ಇಲ್ಲಿ ನಾವು ಏನ್ ಮಾಡ್ತೀವಿ, ಎಕ್ಸ್ ವರ್ಷಗಳ ನಂತರ ಎನ ವಯಸ್ಸು ಗುಣ್ಲೆ ಎಕ್ಸ್ ವರ್ಷಗಳ ನಂತರ ಬಿ ನ ವಯಸ್ಸುಗಳ ಗುಣಲಬ್ಧ ನಾವು ಗುಣಾಕಾರ ಮಾಡ್ತೀವಿ. ಈಗ ಬಿಗಿನಿಂಗ್ ಈಗ 19 ವರ್ಷ ಇತ್ತು, ಬೀಗ 15 ವರ್ಷ ಇತ್ತು. ಎಕ್ಸ್ ವರ್ಷಗಳ ನಂತರ ಅಂದಾಗ ಏನಪ್ಪಾ ಅಂದ್ರ ನಾವು ಅಷ್ಟು ವರ್ಷ ಕೊಡ್ತೀವಿ. ಈಗ ನಿಮ್ಗ 15 ವರ್ಷದ 10 ವರ್ಷಗಳ ನಂತರ ನಿಮ್ಮ ವಯಸ್ಸು ಎಷ್ಟು ಅಂತ ಕೇಳಿದಾಗ ಈಗಿನ ವಯಸ್ಸು 15, 10 ವರ್ಷಗಳ ನಂತರ ಅಂದಾಗ 10 ಕೂಡಿಸ್ತೀರಿ ನೀವು, 25 ನಿಮ್ಮ ವಯಸ್ಸಾಗಿರ್ತದೆ.
ಇದೇ ತರ ಈಗ ನಮ್ಗ ಎಕ್ಸ್ ತಗೊಂಡಿವಿ. ಈ ಗುಣಾಕಾರ ಮಾಡೋಣ ಎರಡು ಬ್ರಾಕೆಟ್ ಅನ್ನ ಫಸ್ಟ್ 19 ಸಂಕ್ಷೇಪಿಸಿ ಡೈರೆಕ್ಟ್ ಇಟ್ಬಿಟ್ಟನವ 19 ಗುಂಡ್ಲೆ 15 ಮತ್ತ ಎಕ್ಸ್ ಇಂಟು ಸಂಕ್ಷೇಪಿಸಿದಾಗ ಬಹಳಷ್ಟು ಡೈರೆಕ್ಟ್ ಮಾಡಪ್ಪ. ನಿಮಗೆ ನಾನು ಇನ್ನೊಂದು ಸ್ಟೆಪ್ ಇಲ್ಲಿ ತಿಳಿಸಿ ನೋಡ್ರಿ. ಇವೆರಡು ನಾವು ಗುಣಿಸ್ಬೇಕು. ಮೊದಲನೇ ಸಂಖ್ಯೆ 19 ಗುಂಡ್ಲೆ 15. ಇವಾಗ ಎಲ್ಲೋ ಗುಣಾಕಾರ ಮಾಡ್ತೀರಿ ನೀವು 19 ಗುಂಡ್ಲೆ 15 15 9 135 ಆಗ್ತೈತಿ. 15 1 15 15 ಪ್ಲಸ್ 13 ಇದು 28 285 ಆಯ್ತು. ಎಷ್ಟಾಯ್ತಪ್ಪ 285. ಇನ್ನು 19 ಗುಂಡ್ಲೆ ಎಕ್ಸ್ ಅಂದ್ರೆ ಪ್ಲಸ್ 19 ಎಕ್ಸ್. 19ರಲ್ಲಿ ಎರಡು ಗುಣಾಕಾರ ಮಾಡಿದೀವಿ. ಇನ್ನು ಎಕ್ಸ್ ಇದ್ದೇ ಗುಣಿಸೋಣ ಪ್ಲಸ್ ಎಕ್ಸ್ ಇಂಟು 15 15x ಪ್ಲಸ್ ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್. ಇನ್ನು ಬಲಬದಿಯಲ್ಲಿ ಎಷ್ಟಪ್ಪ 485. ಓಕೆ, ಇನ್ನು ಇದನ್ನ ನಾವು ಒಂದು ವರ್ಗ ಸಮೀಕರಣ ಆದರ್ಶ ರೂಪನೇ ಬರ್ಕೋಬೇಕು. ಅಂದ್ರೆ ಎಕ್ಸ್ ಸ್ಕ್ವೇರ್ ಮೊದಲು ಬರ್ಕೊಳ್ಳೋಣ. ಆಮೇಲೆ ಇಲ್ಲಿ ನೋಡ್ರಿ 2x ಅದ, ನೀವು ಒಂದು 19x ಅದ, ಇನ್ನ ಒಂದು 15x ಅದ. 19 ಪ್ಲಸ್ 15 ಕೂಡಿಸಿದ್ರೆ ಎಷ್ಟು ನೋಡ್ರಿ 34x. ಓಕೆ, ಇವೆರಡು ಎಕ್ಸ್ ಸ್ಕ್ವೇರ್ ಒಂದೈತಿಟ್ಟೆ 2x ಇದು 1x ಮಾಡಿಟ್ಟೆ. ಇಲ್ಲಿ 285 ಒಂದು ಸಂಖ್ಯೆ ಅದ 480. ಈ ಪ್ಲಸ್ 480 ಕಡೆ ಬಂದಾಗ ಮೈನಸ್ 480 ಆಗ್ತೈತಿ. ಈ ಪ್ಲಸ್ 280 ಅಲ್ಲೇ ಇಟ್ಬಿಟ್ರಿ 85 ಇಸ್ಕ್ವಲ್ ಟು 0. ಇನ್ನು 480ರಾಗ ನೀವು ಎಷ್ಟು ಕಳಿಬೇಕು 285 ಕಳಿಬೇಕು. ಇದು ಮೈನಸ್ ಅದ, ಇದು ಪ್ಲಸ್ ಅದ. ದೊಡ್ಡ ಸಂಖ್ಯೆ ಮೈನಸ್ ಅಂದ್ರೆ ಉತ್ತರ ಮೈನಸ್ ಬರುತ್ತೆ. 10ರಾಗ 5 ಕಳಿದ್ರೆ 5 ಉಳಿತು ಒಂದು ಕೈಲ. 8 1 9 9 18ರಾಗ 9 ಕಳೆದ್ರೆ 9 ಉಳಿತು ಒಂದು ಕೈಲ. 4ರಾಗ 3 ಕಳೆದ್ರೆ 1 ಉಳಿತು ಮೈನಸ್ ಇಷ್ಟು ಬಂದ್ಬಿಟ್ಟು. ಓಕೆ, ಇದಿಷ್ಟು ನೀವು ಬಿಡಿಸ್ಕೋಬೇಕು. ಅವ್ನು ನೇರವಾಗೇ ಬರ್ದ್ಬಿಟ್ಟಾನ. ನೀವು ಇದು ಎಲ್ಲ ಕೂಡ ನಿಮ್ಮ ಪೇಪರ್ನಾಗ ಸಾಲ್ವ್ ಮಾಡ್ರಿ. ಈ ವರ್ಗ ಸಮೀಕರಣ ತರಿಸಿದಕ್ಕೆ ನಿಮ್ಗೆ ಎಷ್ಟು ಬಂದ್ರೆ ಅರ್ಧ ಅಂಕ ಅದ ನೋಡ್ರಿ. ಇನ್ನು ನೆಕ್ಸ್ಟ್ ಸ್ಟೆಪ್ ನಾ ಆಲ್ರೆಡಿ ಹೇಳಿನಿ. ಇದು ಎಕ್ಸ್ ಸ್ಕ್ವೇರ್ನ ಸಗುಣಕ್ಕೆ ಒಂದೇ ಅದಂದ್ರೆ ಇದು ಕೊನೆಯ ಪದ ಮೈನಸ್ 195 ಅಪವರ್ತನಗಳನ್ನು 2 ಅಪವರ್ತನಗಳನ್ನು ಬರ್ಕೋಬೇಕು. ಗುಣಾಕಾರ ಮಾಡ್ರೆ 195. ಈ ಗುಣಲಬ್ಧ ಮೈನಸ್ ಬರಬೇಕಾಗಿತ್ತು ಅಂದ್ರೆ ಒಂದು ಅಪವರ್ತನ ಪ್ಲಸ್ ಇರಬೇಕು, ಇನ್ನೊಂದು ಅಪವರ್ತನ ಮೈನಸ್. ಅವ ಯಾವ್ದು ತಗೊಂಡನಪ್ಪ 39 4 ತಗೊಂಡಾನ. 39 5 ಎಷ್ಟು ಬರ್ತಪ್ಪ ಅಂದ್ರೆ ಮೈನಸ್ 195 ಬರ್ತೈತಿ ನಮ್ ಗುಣಾಕಾರ. ಈ ಕಳೆದಾಗ ನಮ್ಮ 30 ಪ್ಲಸ್ 34 ಉಳಿಬೇಕಾಗಿತ್ತು ಅಂದ್ರೆ ನಾವು ದೊಡ್ಡ ಸಂಖ್ಯೆ ಪ್ಲಸ್ ಸಣ್ಣ ಸಂಖ್ಯೆ ಮೈನಸ್. ಗುಣಾಕಾರ ಪ್ಲಸ್ ಇಂಟು ಮೈನಸ್ ಏನಾಗ್ತೈತಿ ಮೈನಸ್ ಆಗ್ತೈತಿ. ಅದು ಮೈನಸ್ 195 ಕೊನೆ ಪದ ಬಂತು. ಇನ್ನು 39ರಾಗ 5 ಕಳೆದ್ರ 34 ಉಳಿತು. ನಮ್ ಪ್ಲಸ್ ದೊಡ್ಡೈತಿ ಪ್ಲಸ್ 34 ಉಳಿತೈತಿ. ಇದೇ ಇಂಪಾರ್ಟೆಂಟ್. ಉಳ್ಕದೇನು ಕಾಮನ್ ಬೇಸಿಕ್ ಅದ. ಓಕೆ, ಬರ್ಕೊಂಡ್ಬಿಟ್ಟಿವಿ ನಾವು. ಎಕ್ಸ್ ಸ್ಕ್ವೇರ್ ಪ್ಲಸ್ 39x ಮೈನಸ್ 5 ಇವೆ 195ರ 2 ಅಪವರ್ತನಗಳದಾವು. ಇನ್ನು ಮೈನಸ್ 195 ಆಸ್ ಇಟ್ ಈಸ್ ಇಟ್ಟಿವಿ ನಾವು. ಓಕೆ, ಇನ್ನು ಮೊದಲ 2 ಪದಗಳು ಕಾಮನ್ ನಿಮ್ಗೆ ಆಲ್ರೆಡಿ ಗೊತ್ತೈತಿ. 2 ಮಾರ್ಕ್ಸ್ನಾಗ 2 ಅಂಕದ ಪ್ರಶ್ನೆಯಲ್ಲಿ ಈ ತರ ಒಂದು ಪ್ರಶ್ನೆ ನಿಮ್ಗೆ ಫಿಕ್ಸ್ ಇದ್ದೇ ಇರ್ತೈತಿ. ಅಪವರ್ತನ ವಿಧಾನದಿಂದ ವರ್ಗ ಸಮೀಕರಣದ ಮೂಲಗಳನ್ನು ಕಂಡು ಹಿಡಿಯಿರಿ ಅತೇಕಿಂದ. ಓಕೆ ವಿದ್ಯಾರ್ಥಿಗಳು, ಇವಾಗ ಮತ್ತೆ ಕಾಮನ್ ತಗೊಳ್ಳೋದ. ಕಾಮನ್ ತಗೋತೀರಿ ನೀವು. 2 ತರಾಗ ಎಕ್ಸ್ ಕಾಮನ್ ಅದ. ಎಕ್ಸ್ ಕಾಮನ್ ತಗೊಂಡ್ರೆ ಇಲ್ಲಿ ಎಕ್ಸ್ ಸ್ಕ್ವೇರ್ ಐತಿ, ಎಕ್ಸ್ ಉಳಿತು 39. ಎಕ್ಸ್ ಒಳಗೆ ಎಕ್ಸ್ ಕಾಮನ್ ತಗೊಂಡ್ರೆ 39 ಅಷ್ಟೇ ಉಳಿತು. ಇಲ್ಲಿ ಒಂದ್ ಸ್ವಲ್ಪ ಕೇರ್ಫುಲ್ ಆಗಿ ಮಾಡ್ರಿ. ಇಲ್ಲಿ ನೋಡ್ರಿ ಮೊದಲೇದು ಚಿಹ್ನೆ ಏನಪ್ಪ ಮೈನಸ್. ಅದು ಮೈನಸ್ಸೇ ಕಾಮನ್ ತಗೋತೀನಿ. ಮೊದಲನೇ ಬ್ರಾಕೆಟ್ ಗೊತ್ತಾಗಿದೆ ಎಕ್ಸ್ ಪ್ಲಸ್ 39 ಅಂದ್ರೆ ಸೆಕೆಂಡ್ ಬ್ರಾಕೆಟ್ ಸೇಮ್ ಎಕ್ಸ್ ಪ್ಲಸ್ 39 ಬರ್ತೈತಿ. ಇಲ್ಲಿ ಮೈನಸ್ 5 ಕಾಮನ್ ತಗೊಂಡ್ಬಿಡ್ತು ನಾವು. ಎಕ್ಸ್ ಈ ಮೈನಸ್ ಕಾಮನ್ ತಗೊಂಡಾಗ ಇವೆರಡು ಚಿಹ್ನೆ ಪ್ಲಸ್ ಆಗ್ಬಿಟ್ಟ ನೋಡ್ರಿ. ಮೈನಸ್ ಕಾಮನ್ 5 1 5 5 39 ಏನಾಗ್ತದೆ ಅಂದ್ರೆ ಮೈನಸ್ 190. ಎಕ್ಸ್ ಪ್ಲಸ್ 39 ಕಾಮನ್ ತಗೊಂಡ್ಬಿಡ್ತೀರಿ. ಎಕ್ಸ್ ಪ್ಲಸ್ 39 ಕಾಮನ್ ತಗೊಂಡ್ಬಿಟ್ರಿ. ಇಲ್ಲಿ ಎಕ್ಸ್ ಪ್ಲಸ್ 39 ಕಾಮನ್ ತಗೊಂಡ್ರೆ ಇಲ್ಲಿ ಏನು ಉಳಿತಪ್ಪ ಎಕ್ಸ್ ಉಳಿತು. ಇಲ್ಲಿ ಎಕ್ಸ್ ಪ್ಲಸ್ 39 ಬಿಟ್ರಿ ಅಂದ್ರೆ ಈ ಮೈನಸ್ 5 ಉಳಿತು. ಬ್ರಾಕೆಟ್ ಕಂಪ್ಲೀಟ್. ಇನ್ನು 2 0 ಸಮ ಮಾಡ್ಕೊತೀರಿ. ಎಕ್ಸ್ ಪ್ಲಸ್ 39 ಈಸ್ ಈಕ್ವಲ್ ಟು 0, ಎಕ್ಸ್ ಮೈನಸ್ 5 ಈಸ್ ಈಕ್ವಲ್ ಟು 0. ಇನ್ನು 2 ತರ ಎಕ್ಸ್ ಈಸ್ ಈಕ್ವಲ್ ಟು ಬೆಲೆ ಕಂಡಿಡ್ಕೊಂಡಾಗ ನೋಡ್ರಿ ಎಕ್ಸ್ ಈಸ್ ಈಕ್ವಲ್ ಟು ಪ್ಲಸ್ 39 ಏನಾಗ್ಬಿಡುತ್ತಪ್ಪ ಮೈನಸ್ 39 ಆಗ್ಬಿಡ್ತು. ಸ್ಥಾನಾಂತರಿಸಿದಾಗ ಚಿಹ್ನೆ ಚೇಂಜ್ ಆಗುತ್ತೆ. ಈ ಮೈನಸ್ 5 ಬಲಕ್ಕೆ ಬಂದಾಗ ಏನಪ್ಪ ಅಂದ್ರೆ ಪ್ಲಸ್ 5 ಆಗ್ತೈತಿ. ನಮ್ಮ ವಯಸ್ಸು ನೆಗೆಟಿವ್ ಇರಂಗಿಲ್ಲ, ಪಾಸಿಟಿವ್ನೇ ಇರ್ತೈತಿ. ಹಾಗಾಗಿ ನಾನು ಏನ್ ಮಾಡ್ತೀನಪ್ಪ ಅಂದ್ರೆ ಈ 2ರಲ್ಲಿ ಇರ್ತಕ್ಕಂಥದ್ದು ಪ್ಲಸ್ ಇದ್ದದನ್ನ ತಗೋತೀನಿ, ಈ ಮೈನಸ್ ಬಿಡ್ತೀನಿ. 5 ವರ್ಷಗಳ ನಂತರ ಅವರಿಬ್ಬರು ವಯಸ್ಸುಗಳ ಗುಣಲಬ್ಧ 480 ಆಗುತ್ತದೆ. ನಮ್ಗೆ ಎಷ್ಟು ವರ್ಷಗಳ ನಂತರ ಅಂತ ಕೇಳಿದ್ರು. ಈಗ ನಾವು ಬರೆದು ಬಿಡ್ತೀವಿ 5 ವರ್ಷಗಳ ನಂತರ. ಇದನ್ನೇ ಬರ್ದಿದ್ ನಿಮ್ಗೆ ಎಷ್ಟು ಒಂದು ಲೈನ್. ಕೆಲವೊಬ್ರು ಇಷ್ಟು ಮಾಡಿಬಿಟ್ಬಿಡ್ತಾರ, ಇದನ್ನ ಬರೆಯಂಗಿಲ್ಲ. ಈ ಲೈನ್ ಮಾರ್ಕ್ಸ್ ಕಟ್ ಅಷ್ಟು ಮಾಡಿದಕ್ಕೂ ಕೂಡ
ಹಾಗಾಗಿ ವಿದ್ಯಾರ್ಥಿಗಳೇ ನೀವು ಕರೆಕ್ಟ್ ಆಗಿ ಇದನ್ನು ಕೂಡ ಬರೀರಿ. ಇಷ್ಟು ಮಾಡಿದ್ರೆ ನಿಮ್ಗೆ ಕ್ಲಿಯರ್ ಆಗಿ 3 ಅಂಕಗಳು ಸಿಗ್ತಾವು. ಓಕೆ ವಿದ್ಯಾರ್ಥಿಗಳೇ, ಇವಾಗ ತ್ರಿಕೋನಮಿತಿಗೂ ನಿಮ್ಗೆ ಇಂಟರ್ನಲ್ ಚಾಯ್ಸಿಂಗ್ ಅದ ನೋಡ್ರಿ. ಇದು ಒಳ್ಳೆಯದು, ನಿಮಗೆ ಬಹಳಷ್ಟು ಇಂಪಾರ್ಟೆಂಟ್. ಯಾಕಪ್ಪ ಇಲ್ಲಿ ಕೆಲವೊಂದ್ಸಲ ನಿಮ್ಗೆ ಕಷ್ಟ ಆಗ್ತೈತಿ. ಇಲ್ಲಿ ನಿಮಗೆ 2 ಪ್ರಶ್ನೆಗಳನ್ನ ಇವೇ ಕೊಟ್ಟಿರ್ಬೋದು, ಇಲ್ಲ ನಿಮ್ಗೆ ಅದೇನಪ್ಪ ಅಂದ್ರೆ ಇನ್ನೊಂದು ಬೆಲೆಗಳ ಕಂಡು ಹಿಡಿದೈತಿ ನೋಡ್ರಿ. ಟ್ರಿಗ್ನೋಮೆಟ್ರಿಕ್ ರೇಷಿಯೋಗಳನ್ನು ಇದ್ದದ್ದು, ಪರ್ಟಿಕ್ಯುಲರ್ ವ್ಯಾಲ್ಯೂ ಇದ್ದಿದ್ದು, tan 30 sin 30 30 45 ಇಂಥವು ಇದ್ದಿದ್ದು, ಆ ಪ್ರಶ್ನೆ ಇಲ್ಲಿ ನಿಮ್ಗೆ ಚಾಯ್ಸಿಂಗ್ ಬರ್ಬೋದು. ಒಂದು ಈ ತರ, ಇನ್ನೊಂದು ಆ ತರ ಬರ್ಬೋದು. ಓಕೆ ವಿದ್ಯಾರ್ಥಿಗಳು, ಇವಾಗ ನಾವು ಬಿಡಿಸೋಣ. sec a into bracket 1 minus sin a bracket complete into bracket sec a plus tan a bracket complete is equal to ಏನಂತ ಸಾಧಿಸಬೇಕು ನಾವು, square root of 1 plus cos a bracket complete into bracket 1 minus cos a into cosec a ಎಂದು ಸಾಧಿಸಿ ಅಂತ ಇದೆ. ಓಕೆ ವಿದ್ಯಾರ್ಥಿಗಳು, ಇದನ್ನ ನಿಮ್ಗೆ ಎರಡರಾಗಿ ಯಾವುದು ನಿಮಗೆ ಬರ್ತೈತಿ ಅದನ್ನು ಒಂದು ಸಾಧಿಸ್ರಿ. ಸಮ ಇತ್ತು 2 ಸಾಧಿಸ್ರಿ. ಈಗ 1ನೇ ಪ್ರಶ್ನೆ ನಾವು ನೋಡೋಣ ವಿದ್ಯಾರ್ಥಿಗಳೇ. ಇವಾಗ ಇಲ್ಲಿ ಏನ್ ಮಾಡ್ಯಾರ ನೋಡ್ರಪ್ಪ ಅಂದ್ರ, ಈ ಪ್ರಶ್ನೆಗಳು ನಿಮಗೆ ಪ್ರಾಕ್ಟೀಸ್ ಮಾಡ್ದಂಗ ಮತ್ತೆ ಪರ್ಫೆಕ್ಟ್ ಆಗ್ತಾವ. ಪ್ರಾಕ್ಟೀಸ್ ಮಾಡ್ಲಿಕ್ಕಪ್ಪ ಅಂದ್ರೆ ಕಷ್ಟ ಬಹಳಷ್ಟು, ಇಲ್ಲಕಂದ್ರೆ ನಿಮ್ಗೆ ಬಹಳಷ್ಟು ಸಮಯ ವ್ಯರ್ಥ ಆಗ್ತೈತಿ. ಹಾಗಾಗಿ ಏನ್ ಮಾಡ್ರಿ ವಿದ್ಯಾರ್ಥಿಗಳು, ನೀವು ಪ್ರಾಕ್ಟೀಸ್ ಮಾಡ್ರಿ. ಪ್ರಾಕ್ಟೀಸ್ ಮಾಡಿದ್ದೇ ಬರ್ತಂದ್ರ ಅದನ್ನ ನೇರವಾಗಿ ಬಿಡಿಸ್ರಿ, ಇಲ್ಲ ಅದನ್ನ ಕೊನೆಯಲ್ಲಿ ಇದನ್ನ ಬಿಡಿಸ್ರಿ, ಕೊನೆಯದಾಗಿ ಈ ಪ್ರಶ್ನೆಯನ್ನ ಬಿಡಿಸ್ರಿ. ಈಗ ಅವ್ರು ಯಾವ ತರ ಬಿಡಿಸ್ಯಾರ ನೋಡ್ರಿಪ್ಪ, ಎಡಭಾಗದಿಂದ ಆಕ್ಚುಲಿ ಹೆಂಗ್ ಬರ್ತಾವಪ್ಪ ಅಂದ್ರ ಎಡಭಾಗವನ್ನು ತಗೊಂಡು ಬಲಭಾಗವನ್ನು ಸಾಧಿಸೋದಿರ್ತೈತಿ. ಈ ಪ್ರಶ್ನೆ ಏನಪ್ಪ ಅಂದ್ರ ಅರ್ಧ ಎಡಭಾಗ ಸಾಸನ, ಅದೇ ತರಾನೇ ಬಲಭಾಗನು ತರೋದೈತಿ ಈ ಪ್ರಶ್ನೆ. ಈ ತರ ಪ್ರಶ್ನೆಗಳು ನಿಮ್ಗ ಟೆಕ್ಸ್ಟ್ ಬುಕ್ನ್ಯಾಗೂ ಅದಾವ. ಫಸ್ಟ್ LHS ಬಿಡಿಸ್ಬೇಕು, ಆಮೇಲೆ RHS ನು ಬಿಡಿಸ್ಬೇಕು. ಇವಾಗ ನೋಡ್ರಿ, sec a ಎಲ್ಲ ಎಡಭಾಗ ನಮ್ದು, sec a ಇಂಟು ಬ್ರಾಕೆಟ್ 1 minus sin a ಬ್ರಾಕೆಟ್ sec a ಪ್ಲಸ್ tan a ಇದೆ. ನಾವು ಇಲ್ಲಿ ಏನ್ ಮಾಡಿಪ್ಪ, ಬ್ರಾಕೆಟ್ ಅನ್ನ ಗುಣಾಕಾರ ಮಾಡಿವಿ ನೋಡ್ರಿ. sec a ಇಂಟು 1 sec a ಇಂಟು sin a ಅಂದಾಗ sec a ಇಂಟು sin a, ಇದನ್ನ ಆಸ್ ಇಟ್ ಈಸ್ ಇಟ್ಟಿವಿ. ಇನ್ನು ವಿದ್ಯಾರ್ಥಿಗಳೇ ಇಲ್ಲಿ ಏನ್ ಮಾಡ್ಯ ನೋಡ್ರಪ್ಪ ಅಂದ್ರ, sec ಈ sin a ನೋಡ್ರಿ, ಇಲ್ಲಿ ಏನಾಗ್ತದಪ್ಪ ಅಂದ್ರ ಸೆಕ್ದ ಇನ್ವರ್ಸ್ ಏನ್ ಬರ್ತೈತಪ್ಪ ಅಂದ್ರ ಕಾಸ್ ಬರ್ತೈತಿ. ಹಾಗಾಗಿ ಈ ಸೆಕ್ದ ಇನ್ವರ್ಸ್ ಬದಲಾಗ ನಾವ್ ಏನ್ ಮಾಡ್ಕೋತೀವಪ್ಪ, 1/cos ಬರ್ತೈತಿಲ್ಲ, ಇಲ್ಲಿ ಬರ್ಕೊಂಡ್ಬಿಡ್ತೀವಿ cos a. ಈ sin a ಅಪಾನ್ cos a ಅಂದಾಗ ಏನಾಯ್ತು, tan a ಆಗ್ಬಿಡ್ತು. ಇದನ್ನ ಡೈರೆಕ್ಟ್ ಆಗಿ ಬರ್ದ ನೋಡ್ರಮ್ಮ. ಇದು ಉಳ್ಕಾದೆಲ್ಲ ಸೇಮ್ ಇರಬೇಕು. ನೆಕ್ಸ್ಟ್ ಸ್ಟೆಪ್ನಾಗ ನೀವು sec a ಮೈನಸ್ ಇಲ್ಲಿ ಏನಪ್ಪಾ sin a ಬೈ cos a ಅಂತ ಬರ್ಕೋಬೇಕು. ಉಳ್ಕಾದ ಇದನ್ನು ಕೂಡ ಸೇಮ್ ಇಡ್ಬೇಕು ನೀವು. ಇವಾಗ sec a ಮೈನಸ್ tan a, sec a ಪ್ಲಸ್ tan a. ಹಾಗಾದ್ರೆ ಇದು ಒಂದು ಸೂತ್ರ ಬರ್ತದೆ ನಮ್ದು. ಯಾವ ತರಪ್ಪ ಸೂತ್ರ ಅಂದ್ರೆ ಅದು x ಪ್ಲಸ್ y ಇಂಟು x ಮೈನಸ್ y ಈಸ್ ಈಕ್ವಲ್ ಟು, ಈ ತರ ಅದಾವ ಎರಡು, ಒಂದು ಪ್ಲಸ್ ಇನ್ನೊಂದು ಮೈನಸ್, ಎರಡು ಬ್ರಾಕೆಟ್ ಸೇಮ್ ಅದಾವ. ಅದು ಏನಾಗ್ಬಿಡುತ್ತಪ್ಪ, ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಆಗ್ಬಿಡುತ್ತೆ ನೋಡ್ರಿ. ಅದೇ ತರ ಸೆಕ್ಸ್ ಸ್ಕ್ವೇರ್ ಮೈನಸ್ ಟ್ಯಾನ್ ಸ್ಕ್ವೇರ್. ಇನ್ನು ಈ ಸೆಕ್ಸ್ ಸ್ಕ್ವೇರ್ ಮೈನಸ್ ಟ್ಯಾನ್ ಸ್ಕ್ವೇರ್ ಮತ್ತು ಒಂದಕ್ಕೊಂದು ಸಂಬಂಧಪಟ್ಟಂಗ ಒಂದು ಸೂತ್ರ ಅದ. ಏನಪ್ಪ ಅಂದ್ರ ಸೆಕ್ಸ್ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಇಸ್ ಈಕ್ವಲ್ ಟು, ಸೂತ್ರ ಏನಂದ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು ಸೆಕ್ಸ್ ಸ್ಕ್ವೇರ್ ಅಂತ ಸೂತ್ರ ಇದೆ, ಸೆಕ್ಸ್ ಸ್ಕ್ವೇರ್. ಈಗ ನಮ್ಗೆ ಇಲ್ಲಿ ಈ ಪ್ಲಸ್ ಟ್ಯಾನ್ ಸ್ಕ್ವೇರ್ ಆ ಕಡೆ ಬಂದಾಗ ಏನಾಯ್ತಪ್ಪ ಅಂದ್ರೆ ಮೈನಸ್ ಟ್ಯಾನ್ ಸ್ಕ್ವೇರ್ ಆಗ್ಬಿಡ್ತದೆ ಸೆಕ್ಸ್ ಸ್ಕ್ವೇರ್. ಈ ಪ್ಲಸ್ ಟ್ಯಾನ್ ಸ್ಕ್ವೇರ್ ಬಂದಾಗ ಏನಾಯ್ತು, ಮೈನಸ್ ಟ್ಯಾನ್ ಸ್ಕ್ವೇರ್ ಆಗ್ಬಿಡ್ತು. ಇದೇನಿಡ್ತು, ಒಂದ್ ಉಳಿತು. ಹಾಗಾಗಿ ಇಷ್ಟ ಐತ್ ನಮ್ದು ಆಲ್ರೆಡಿ ಇಲ್ಲಿ ಪ್ರಶ್ನೆ ಒಳಗ. ಅದ್ರ ಬದಲಾಗಿ ನಾನು ಏನ್ ಬರ್ತು, ಒಂದದ್ ಬರ್ತು. ಇದಕ್ಕೆ ಸಮೀಕರಣ 1 ಅಂತ ಕರೀತ್ನು. ಇವಾಗ ಬಲಭಾಗವನ್ನು ಬರ್ಕೊಳ್ಳೋಣ. ಬಲಭಾಗ ಏನಾದ್ ನೋಡ್ರಿ, ಇದು ಪೂರ್ಣವಾಗಿ ಬರ್ಕೊಳ್ಳೋಣ. ಬಲಭಾಗ ಬರ್ಕೊಂಡ್ಕಿದನ ಅದನ್ನು 1 ಅಂತ ಸಾಧಿಸ್ಬೇಕು ನಾವು. ಇವಾಗ ನೋಡ್ರಿ ಏನ್ ಬಂತು, ಸ್ಕ್ವೇರ್ ರೂಟ್ ಆಫ್ 1 ಪ್ಲಸ್ ಕಾಸ್ ಎ 1 ಮೈನಸ್ ಕಾಸ್ ಎ ಬ್ರಾಕೆಟ್ ರೂಟ್ ಹೊರಗಡೆ ಕೊಸೆಕೆ ಅದ. ವಿದ್ಯಾರ್ಥಿಗಳೇ ಇದು ಆಲ್ರೆಡಿ ನಾವು ಮೇಲೆ ಸೂತ್ರ ಬಳಸಿದ್ ನೋಡ್ರಿ, ಅದೇ ತರಾನೇ ಅದ. ಏನಪ್ಪಾ ಅಂದ್ರ ಎಕ್ಸ್ ಪ್ಲಸ್ ವೈ, ಇಲ್ಲಿ ಸೂತ್ರ ಅದ ನೋಡ್ರಿ, ಎಕ್ಸ್ ಪ್ಲಸ್ ವೈ ಎಕ್ಸ್ ಮೈನಸ್ ವೈ ಆ ತರಾನೇ ಅದ. 1 ಪ್ಲಸ್ ಕಾಸ್ ಎ 1 ಮೈನಸ್ ಕಾಸ್ ಎ ನೋಡ್ರಿ, ಸೇಮ್ ಟು ಸೇಮ್ ಅದ. ಹಾಗಾಗಿ ಇದ್ರ ರೂಪ ಏನ್ ಬರ್ಬೇಕು, ಮುಂದಿಂದ 1 ಸ್ಕ್ವೇರ್ ಮೈನಸ್ ಕಾಸ್ ಸ್ಕ್ವೇರ್ ಅಂತ ಬರ್ಬೇಕು. ಇಲ್ಲಿ ನೋಡ್ರಿ 1 ಸ್ಕ್ವೇರ್ ಮೈನಸ್ ಕಾಸ್ ಸ್ಕ್ವೇರ್ ಎ, ಮುಂದ್ ಕೊಸೆಕೆ ಆಸ್ ಇಟ್ ಈಸ್ ಇಡ್ರಿ. ಇದು ನಮ್ಗೆ ಆಲ್ರೆಡಿ ಇದಕ್ಕೆ ಏನಪ್ಪಾ ಅಂದ್ರೆ ಒಂದು ಸೂತ್ರ ಅದ ನಮ್ಗ. ಯಾವ್ದಪ್ಪ ಅಂದ್ರೆ ಅದು ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಈಕ್ವಲ್ ಟು 1 ಅಂತೇಳಿ ನಮ್ದು ತ್ರಿಕೋನಮಿತಿಯ ಒಂದು ಸಮೀಕರಣ, ನಿತ್ಯ ಸಮೀಕರಣ ಅದ. ಇಲ್ಲೇ ನಾನು ಈ ತರ ಒಂದ್ ಸ್ವಲ್ಪ ಚೇಂಜ್ ಮಾಡ್ಕೋಬಹುದು. ಏನ್ ಮಾಡ್ಬೋದಪ್ಪ, ಸೈನ್ ಸ್ಕ್ವೇರ್ ಥೀಟಾ ಈಕ್ವಲ್ ಟು ಬರ್ಕೊಂಡಾಗ
ಈ ಪ್ಲಸ್ ಕಾಸ್ ಸ್ಕ್ವೇರ್ ಮುಂದೆ ಸ್ಥಾನಾಂತರ ಆಗ್ತೈತಿ, ಆ ಪ್ಲಸ್ ಹೋಗಿ ಮೈನಸ್ ಆಗ್ಬಿಡುತ್ತೆ. ಹಾಗಾಗಿ ಈ 1 ಮೈನಸ್ ಕಾಸ್ ಸ್ಕ್ವೇರ್ ನ ಬದಲಾಗಿ ನಾನು ಏನು ಬರಿಬಹುದು ಅಂದ್ರೆ ಸೈನ್ ಸ್ಕ್ವೇರ್ ಅಂತ ಬರಿಬಹುದು. ಇಲ್ಲಿ ನೋಡ್ರಿ, ಹಾಗಾಗಿ ಸೈನ್ ಸ್ಕ್ವೇರ್ ಅಂತ ಬರ್ದಾರ. ಇದು ಅಂಡರ್ ರೂಟ್ನಾಗ ಐತೆ. ಆ ರೂಟ್ ನಿಂದ ಹೊರಗೆ ತೆಗೆದಾಗ ಏನಾಗ್ತೈತಪ್ಪ ಅಂದ್ರ ಸೈನ್ ಸ್ಕ್ವೇರ್ ನ ವರ್ಗಮೂಲ ಸೈನ್ ಆಗ್ಬಿಡುತ್ತೆ. ನೋಡ್ರಿ, ಸೈನ್ ಎ. ಈ ಸೈನ್ ಮತ್ತು ಕೊಶಕ ಒಂದರ ಒಂದು ವಿಲೋಮ ಅದಾವ. ಅಂದ್ರ ಸೈನ್ ಎ ಇಂಟು ಕೊಶಕ್ ಎ ಬದಲಾಗಿ ಏನ್ ಬರಿಬಹುದು ನಾನು 1/sin ಎ ಅಂತ ಬರ್ಕೋಬಹುದು. ಯಾಕಪ್ಪ ಅಂದ್ರ ಸೈನ್ ನ ವಿಲೋಮ ಕೊಶಕ್ ನ ವಿಲೋಮ ಸೈನ್. ಹಾಗಾಗಿ ಹೋಗ್ಬಿಡ್ತು, ಉಳಿತ ನೋಡ್ರಿ ಸೈನ್ ಎ ಒಂದ್ಲೆ ಸೈನ್ ಎ ಒಂದೇ ಹೋಗ್ಬಿಡ್ತು. ಉಳಿತು 1 ಗುಂಡ್ಲೆ 1, 1 ಒಂದ್ಲೆ 1 ಉಳಿತು. ಇದು ಕೂಡ ಎಷ್ಟು ಬರ್ತಪ್ಪ ಅಂದ್ರ ಬಲಭಾಗದ ಉತ್ತರ ಕೂಡ ಒಂದೇ ಬಂತು. ಇದಕ್ಕೆ ಸಮೀಕರಣ 2 ಅಂತ ಕರೆಯೋಣ. ಇವಾಗ 1 ಮತ್ತು 2ರಿಂದ ಸಮೀಕರಣ 1ದಾಗ ಎಷ್ಟಪ್ಪ ಬಲಬದಿ ನೋಡ್ರಿ, ಇಲ್ಲಿ ಕೇರ್ಫುಲ್ ಆಗಿ 1 ಬಂದೈತಿ. ಸಮೀಕರಣ 2ರಾಗ ಎಷ್ಟು ಬಂತ ನೋಡ್ರಿ, ಅದು ಕೂಡ ನಿಮ್ಗೆ ಎಷ್ಟು ಬಂದೈತಪ್ಪ ಅಂದ್ರ ಒಂದೇ ಬಂದೈತಿ. ಹಾಗಾಗಿ 1 ಮತ್ತು 2ರಿಂದ ಏನಪ್ಪಾ ಎಡಭಾಗ ಇಜ್ಕಲ್ ಟು ಬಲಭಾಗ ಬಂದ್ಬಿಡ್ತು. ಇಷ್ಟು ಮಾಡಿದ್ರಪ್ಪ ಅಂದ್ರೆ ನಿಮ್ಗ 3 ಅಂಕಗಳು ಸಿಗ್ತಾವು. ನೀವು ಪ್ರತಿ ಹಂತದಲ್ಲಿ ಕೂಡ ಏನ್ ಮಾಡ್ರಿಪ್ಪ ಅಂದ್ರ ಅಲ್ಲಿ ಅಂಕಗಳನ್ನ ಹೆಂಗ್ ಕೊಟ್ಟಾರ ನೋಡ್ಕೋತ ಹೋಗ್ಬಿಡ್ರಿ. ನೋಡ್ರಿ, ಈ ಜಸ್ಟ್ ಬರ್ಕೊಂಡಿದ್ದಕ್ಕ ಎಷ್ಟಪ್ಪ ಅಂದ್ರ ಈ ತರ ಗುಣಾಕಾರ ಮಾಡಿ ಬರ್ದಿದ್ಕ 1 ಅಂಕ ಕೊಟ್ಟ ನಾವು ಎಡಭಾಗ. ಮತ್ತೆ ಸಮೀಕರಣ ಇದನ್ನು ಒಂದು ಪೂರ್ಣವಾಗಿ ಬಿಡಿಸಿದಕ್ಕೆ ಎಡಭಾಗ ಅದಕ್ಕೆ ಅರ್ಧ ಅಂಕ ಕೊಟ್ಟಾನ. ಎಡಭಾಗಕ್ಕ 1.5 ಅಂಕ, ಬಲಭಾಗಕ್ಕ 1.5 ಅಂಕ. ಈ ತರ 3 ಅಂಕವನ್ನ ಅವ ಹಂಚಿಕೆ ಮಾಡ್ಯಾನ. ವಿದ್ಯಾರ್ಥಿಗಳೇ, ಇವಾಗ 2ನೇ ಪ್ರಶ್ನೆಯನ್ನ ಅದ್ರಾಗೆ ನಿಮ್ಗೆ ಅದು ಬರ್ಲಿ ಅಂದ್ರ ಇಲ್ಲಿ ಒಂದು ನಿಮ್ಗ ಚಾಯ್ಸಿಂಗ್ ಕೊಟ್ಟಾನ. 2ನೇ ಪ್ರಶ್ನೆ ಏನದ ನೋಡ್ರಿ, ಇಲ್ಲಿ ಸೈನ್ ಥೀಟಾ ಅಪಾನ್ 1 ಮೈನಸ್ ಕಾಸ್ ಥೀಟಾ ಪ್ಲಸ್ ಟ್ಯಾನ್ ಥೀಟಾ ಅಪಾನ್ 1 ಪ್ಲಸ್ ಕಾಸ್ ಥೀಟಾ. ಇದನ್ನ ತಗೊಂಡು ನಾವು ಇಷ್ಟು ಸಾಧಿಸಿ ತೋರಿಸ್ಬೇಕು. ಕಾಟ್ ಥೀಟಾ ಪ್ಲಸ್ ಸೆಕ್ ಥೀಟಾ ಇಂಟು ಕೊಸೆಕ್ ಥೀಟಾ ಅಂತ ಸಾಧಿಸಿ ತಗೋಬೇಕು. ಈಗ ಎಡಭಾಗ ಫಸ್ಟ್ ಬರ್ಕೊಳ್ಳೋಣ. ಸುಲಭ ಐತಿ ವಿದ್ಯಾರ್ಥಿಗಳೇ. ಎಡಭಾಗ ಸೈನ್ ಥೀಟಾ ಅಪಾನ್ 1 ಮೈನಸ್ ಕಾಸ್ ಥೀಟಾ ಪ್ಲಸ್ ಟ್ಯಾನ್ ಥೀಟಾ ಬೈ 1 ಪ್ಲಸ್ ಕಾಸ್ ಥೀಟಾ. ವಿದ್ಯಾರ್ಥಿಗಳು, ನಿಮ್ಗೆ ಈ ತರ ಪ್ರಶ್ನೆ ಬಂದ ನೋಡ್ರಿ. ಮೊದಲನೇದಾಗಿ ಸೈನ್ ಮತ್ತು ಕಾಟ್ ಟ್ಯಾನ್ ಹಿಂಗೇನೇ ಇದ್ರ ನೀವು ಇನ್ ಟರ್ಮ್ಸ್ ಆಫ್ ಅಲ್ಲಿ ಬಲಬಲವಾಗಿ ಏನೋ ನೋಡ್ರಿ ಆ ರೂಪಕ್ಕೆ ಪರಿವರ್ತಿಸಕ್ ಪ್ರಯತ್ನ ಪಡ್ರಿ. ನಾನಿವಾಗ ಫಸ್ಟ್ ಇಲ್ಲಿ ಲಸ ತಕೊಂಡನಪ್ಪ. ಛೇದ ಪದ ಇಲ್ಲಿ 1 ಮೈನಸ್ ಕಾಸ್ ಥೀಟಾ ಅದ, ಇಲ್ಲಿ 1 ಪ್ಲಸ್ ಕಾಸ್ ಥೀಟಾ ಅಂದ್ರ ಈ 2 ಬ್ರಾಕೆಟ್ಗಳನ್ನೇ ಇಲ್ಲಿ ಬರಿಬೇಕು. ಅಂದ್ರೆ ಇವಾಗ ಏನದಪ್ಪ ಅಂದ್ರ ಇಲ್ಲಿ ಆಲ್ರೆಡಿ ಯಾವ ಡೈರೆಕ್ಟ್ ಇಟ್ಟಾನಿಲ್ಲ, ಎಕ್ಸ್ ಪ್ಲಸ್ ವೈ ಎಕ್ಸ್ ಮೈನಸ್ ವೈ ರೂಪನ್ಯಾಗ ಅದಾವ. ಇದರ ವಿಸ್ತಾರ ರೂಪ ಏನ್ ಬರ್ತಪ್ಪ, ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಅಂತ ಬಂದ್ಬಿಡ್ತೀವಿ. ನೋಡಿ, ಗುಣಾಕ 1 ಸ್ಕ್ವೇರ ಮೈನಸ್ ಕಾಸ್ ಸ್ಕ್ವೇರ್ ಇದಾಯ್ತು. ಇನ್ನ ಇದನ್ನ ಇದ್ರ ಓರೆ ಗುಣಾಕಾರ ಮಾಡ್ಯಾನ. ಯಾಕಪ್ಪ ಅಂದ್ರ ಛೇದ ಪದ 2 ಆಗ್ಬಿಡ್ತಾವ. ಹಾಗೆ ಯಾವ್ದ್ರ ಕೆಳಗೆ ಯಾವ್ದು ಇರಂಗಿಲ್ಲ ಅದನ್ನ ನೀವು ಇನ್ನೊಂದು ಗುಣಿಸ್ಕೋಬೇಕು. ಅದರ ಅರ್ಥ ಇದಕ್ಕೆ ಗುಣಿಸ್ಬೇಕು, ಇದ್ರ ಛೇದ ಪದವನ್ನು ಇದು ಗುಣಿಸ್ಬೇಕು. ಅಂದ್ರೆ 2 ಛೇದ ಪದವನ್ನು ನೀವು ಸಮ ಮಾಡ್ದಂಗ ಆಯ್ತು. ಈ ಸೈನ್ ಥೀಟಾಗ 1 ಪ್ಲಸ್ ಕಾಸ್ ಥೀಟಾ ಗುಣಾಕಾರ ಮಾಡಿ, ಸೈನ್ ಥೀಟಾ ಇಂಟು 1 ಪ್ಲಸ್ ಕಾಸ್ ಥೀಟಾ. ಇನ್ನು ಈ 1 ಮೈನಸ್ ಕಾಸ್ ಥೀಟಾದಿಂದ ಟ್ಯಾನ್ ಥೀಟಾ ಗುಣಾಕಾರ ಮಾಡಬೇಕು. ಟ್ಯಾನ್ ಥೀಟಾ ಇಂಟು 1 ಮೈನಸ್ ಕಾಸ್ ಥೀಟಾ ಅಂತ ಬಂದ್ಬಿಡ್ತು. ಇನ್ನು ನೆಕ್ಸ್ಟ್ ಇಲ್ಲೇನಪ್ಪ ಬ್ರಾಕೆಟ್ ಓಪನ್ ಮಾಡ್ಯಾನವ. ಸೈನ್ ಥೀಟಾ ಒಂದ್ಲೆ ಸೈನ್ ಥೀಟಾ ಇಂಟು ಕಾಸ್ ಥೀಟಾ ಅಂದ್ರೆ ಸೈನ್ ಥೀಟಾ ಕಾಸ್ ಥೀಟಾ 2 ಬಂದ್ಬಿಟ್ಟು. ಇಲ್ಲಿ ಕೂಡ ಅದೇ ತರ ಪ್ಲಸ್ ಟ್ಯಾನ್ ಥೀಟಾ ಇಂಟು 1 ಅಂದ್ರೆ ಟ್ಯಾನ್ ಥೀಟಾ ಇಂಟು ಕಾಸ್ ಥೀಟಾ ಅಂದ್ರೆ ಇದು ಪ್ಲಸ್ ಮೈನಸ್ ಬಂದ್ಬಿಡ್ತು. ಇದು ಬಹಳ ಇಂಪಾರ್ಟೆಂಟ್. ಚಿಹ್ನೆ ತಪ್ಪಿದ್ರೆ ಅಂದ್ರೆ ನಿಮ್ ಪ್ರಶ್ನೆ ಹೋಗ್ಬಿಡುತ್ತೆ, ಅಲ್ಲೇ ಉತ್ತರ ತಪ್ಪಾಗಿರ್ತದೆ. ನೀವು ಟ್ಯಾನ್ ಥೀಟಾ ಇಂಟು ಕಾಸ್ ಥೀಟಾ ಬಂದ್ಬಿಡ್ತು. ಇದು ಮತ್ತೆ ನಮ್ಗೆ ಕೆಳಗೆ ನೋಡ್ರಿ ಛೇದ ಪದ ಇದ್ರ ಬದಲಾಗಿ ಏನ್ ಬರ್ತೀನಿ ನಾನು ಇಲ್ಲಿ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1 ಐತಿ. ನಮ್ಗೆ ಇಲ್ಲಿ 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಐತಿ ನಮ್ದು. ಈ ಸೈನ್ ಸ್ಕ್ವೇರ್ ಥೀಟಾ ಇಲ್ಲೇ ಇರ್ಲಿ. ಈ ಕಾಸ್ ಸ್ಕ್ವೇರ್ ಅನ್ನ ಬಲಬದಿ ತಂದಾಗ ಏನಪ್ಪ ಅಂದ್ರೆ 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಆಗ್ಬಿಡುತ್ತೆ. ಹಾಗಾಗಿ 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಬದಲಾಗಿ ನಾನು ಏನ್ ಬರಿಬಹುದು ಅಂದ್ರೆ ಸೈನ್ ಸ್ಕ್ವೇರ್ ಥೀಟಾ ಬರಿಬಹುದು. ಇಲ್ಲಿ ನೋಡ್ರಿ ಸೈನ್ ಸ್ಕ್ವೇರ್ ಥೀಟಾ, ಇದ್ರ ಬದಲಾಗಿ ನಾನು ಸೈನ್ ಸ್ಕ್ವೇರ್ ಥೀಟಾ ಬರ್ದನು. ಇನ್ನ ಮೇಲ್ಗಡೆ ಏನ್ ಮಾಡ್ರಪ್ಪ ಮತ್ತೆ ಟ್ಯಾನ್ ಥೀಟಾ, ಇನ್ನ ಸೈನ್ ಥೀಟಾ. ವಿದ್ಯಾರ್ಥಿಗಳೇ, ಸೈನ್ ಥೀಟಾ ಪ್ಲಸ್ ಈ ಸೈನ್ ಥೀಟಾ ಇದನ್ನ ಸೇಮ್ ಇಟ್ಟಾನ, ಇದು ಸೇಮ್ ಇಟ್ಟಾನ, ಇದನ್ನು ಸೇಮ್ ಇಟ್ಟಾನ, ಇದನ್ನು ಸೇಮ್ ಇಟ್ಟಾನ. ಆದ್ರೆ ಇಲ್ಲಿ ಮಾತ್ರ ಅವ್ನು ಬದಲಾವಣೆ ಮಾಡ್ಯಾನ. ಏನ್ ಮಾಡ್ಯಾನಪ್ಪ ಅಂದ್ರೆ ಬರೇ ಮೈನಸ್ ಸೈನ್ ಥೀಟಾ. ಹೆಂಗ್ ಬತ್ ನಿಮ್ಗೆ ತಿಳಿಸ್ ಮೈನಸ್ ಸೈನ್ ಥೀಟಾ ಅಷ್ಟೇ. ಟ್ಯಾನ್ ಥೀಟಾ ಅಂದ್ರೆ ಏನಪ್ಪಾ ಅಂದ್ರ ಸೈನ್ ಥೀಟಾ ಅಪಾನ್ ಕಾಸ್ ಥೀಟಾ. ಅದ್ರ ಜೊತೆ ಆಲ್ರೆಡಿ ಏನಪ್ಪಾ ಅಂದ್ರ ಕಾಸ್ ಥೀಟಾ ಐತಿ. ಹಾಗಾಗಿ ಈ ಕಾಸ್ ಥೀಟಾ ಹೋಗ್ಬಿಡ್ತು. ಉಳಿತ ಎಷ್ಟಪ್ಪ
ಬರೀ ಮೈನಸ್ ಸೈನ್ ತೀಟಾ ಅಷ್ಟೇ ಉಳಿದ್ಬಿಡ್ತು, ಅದನ್ನಷ್ಟು ಬರ್ದ ನಾನು. ಇನ್ನು ಮುಂದೆ ಈ ಪ್ಲಸ್ ಸೈನ್ ತೀಟಾ ಮೈನಸ್ ಸೈನ್ ತೀಟಾ ಹೋಗ್ಬಿಡ್ತು, ಉಳಿತು ಎಷ್ಟು ಸೈನ್ ತೀಟಾ ಕಾಸ್ ತೀಟಾ ಪ್ಲಸ್ ಟ್ಯಾನ್ ತೀಟಾ ಉಳಿತು. ಕೆಳಗಡೆ ಸೈನ್ ಸ್ಕ್ವೇರ್ ತೀಟಾ ಅಂತ ಐತಿ. ಇನ್ನು ಎರಡಕ್ಕೂ ಛೇದ ಪದ ಸಪ್ರೇಟ್ ಆಗಿ ಬರ್ಕೊಂಡು ಎರಡದ್ರ ಛೇದ ಪದ ಒಂದೇ ಅದ. ನಾನು ಇದಕ್ಕೆ ಪ್ರತ್ಯೇಕವಾಗಿ ಛೇದ ಪದ ಬರ್ತೀನಿ, ಇದಕ್ಕೆ ಪ್ರತ್ಯೇಕವಾಗಿ ಬರ್ತೀನಿ. ಲಸ ತೆಗೆದಿರ್ತಿ, ಲಸವನ್ನು ಆ ಛೇದ ಪದವನ್ನು ಎರಡಕ್ಕೆ ಸಮ ಮಾಡಿಬಿಡೋಣ. ಅಂದ್ರೆ ಸೈನ್ ತೀಟಾ ಕಾಸ್ ತೀಟಾ ಬೈ ಸೈನ್ ಸ್ಕ್ವೇರ್ ತೀಟಾ ಪ್ಲಸ್ ಟ್ಯಾನ್ ತೀಟಾ ಬೈ ಸೈನ್ ಸ್ಕ್ವೇರ್ ತೀಟಾ ಅಂತ ಆಯ್ತು. ಇಲ್ಲಿ ನಿಮ್ಗೆ ಡೈರೆಕ್ಟ್ ಆಗಿ ಬರ್ದಾನ, ಅದ್ರ ಹೆಂಗೆ ಬರ್ತಾನೆ ನೋಡ್ರಿ ಹೇಳ್ತೀನಿ ನಿಮ್ಗೆ. ಇಲ್ಲಿ ಒಂದು ಸ್ಟೆಪ್ ಹೆಂಗ್ ಬಿಡ್ಬೋದು, ಸೈನ್ ತೀಟಾ ಕಾಸ್ ತೀಟಾ ಡಿವೈಡೆಡ್ ಬೈ ಏನಪ್ಪ ಸೈನ್ ಸ್ಕ್ವೇರ್ ಅರ್ಥ ಏನಪ್ಪ ಎರಡು ಸಲ ಸೈನ್ ತೀಟಾ ಗುಂಡ್ಲೆ ಸೈನ್ ತೀಟಾ ಅನ್ನಂಗ. ಓಕೆ, ಪ್ಲಸ್ ಟ್ಯಾನ್ ತೀಟಾ ಅರ್ಥ ಏನ್ ಗೊತ್ತ ನಿಮ್ಗೆ ಆಲ್ರೆಡಿ, ಸೈನ್ ತೀಟಾ ಬಾಗ್ಲೆ ಕಾಸ್ ತೀಟಾ ಅಂದಂಗ ಟ್ಯಾನ್ ತೀಟಾ ಅರ್ಥ. ಇನ್ನು ಆಲ್ರೆಡಿ ಕೆಳಗೆ ಏನಪ್ಪ ಸೈನ್ ಸ್ಕ್ವೇರ್ ಐತಿ, ಸೈನ್ ಸ್ಕ್ವೇರ್ ತೀಟಾ ಅರ್ಥ ಏನಪ್ಪ ಸೈನ್ ತೀಟಾ ಇಂಟು ಸೈನ್ ತೀಟಾ ಅಂದಂಗ. ನೋಡ್ರಿ ಇಲ್ಲಿ ಏನಾಯ್ತು, ಈ ಸೈನ್ ತೀಟಾ ಹೋಗ್ಬಿಡ್ತು. ಆಮೇಲೆ ಇಲ್ಲಿ ಸೈನ್ ತೀಟಾ ಹೋಗ್ಬಿಡ್ತು. ಉಳಿತೇನಪ್ಪ ಅಂದ್ರ ಇಲ್ಲಿ ಕಾಸ್ ಬೈ ಸೈನ್ ಅಂದ್ರ ಕಾಟ್ ತೀಟಾ ಪ್ಲಸ್ ಪ್ಲಸ್ ಬರೀರಿ. ಇಲ್ಲಿ 1/sin ಮತ್ತು 1/cos ಅದ. 1/cos ಅರ್ಥ ಕೊಸೆಕ್ ತೀಟಾ, ಸೆಕ್ ತೀಟಾ ಸಾರಿ ಸೆಕ್ ತೀಟಾ ಮತ್ತ 1/sin ತೀಟಾ ಅರ್ಥ ಕೋಸೆಕ್ ತೀಟಾ. ಇವು ನಿಮಗ ಇನ್ವರ್ಸ್ ರೇಷಿಯೋ ಬಗ್ಗೆ ಗೊತ್ತಿರಬೇಕು. ವಿಲೋಮ ಒಂದಕ್ಕೊಂದು ಸೈನ್ ವಿಲೋಮ ಯಾವ್ದಾತಿ, ಕಾಸ್ಟ್ ವಿಲೋಮ ಯಾವ್ದಾತಿ, ಟ್ಯಾನ್ ವಿಲೋಮ ಯಾವ್ದು ಗೊತ್ತಾಯ್ತಂದ್ರ ನಿಮಗೆ ಸುಲಭವಾಗಿ ಬರಿಬಹುದು. ಇದು ನೋಡ್ರಿ ಇದು ನಮ್ಮದ ಬಲಭಾಗ, ಇದಕ್ಕೆ ನಾವು RHS ಮುಗಿದೋಯ್ತು. ನಿಮಗೆ ಏನಪ್ಪಾ ಅಂದ್ರ 3 ಅಂಕಗಳು ಸಿಗ್ತಾವು. ಓಕೆ ವಿದ್ಯಾರ್ಥಿಗಳೇ, ಇದು ಬಹಳಷ್ಟು ಸುಲಭವಾಗಿತ್ತು. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಮತ್ತು ನಿಮ್ಗೆ ಗೆಳೆಯರಿಗೆ ಶೇರ್ ಮಾಡಿ. ಇದೇ ತರ ನಾನು ಬಿಡಿಸ್ಬೇಕಾಗಿದ್ದ ಮುಂದಿನ ಪ್ರಶ್ನೆಯನ್ನ ನೀವು ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ರಿ. ಇಲ್ಲ ನಾನು ಡಿಟೇಲ್ ಆಗಿ ನಾನೇ ಎಲ್ಲಾನು ಬಿಡಿಸ್ಬೇಕಾಗಿತ್ತು ಅದನ್ನು ಕೂಡ ನಿಮ್ ಕಮೆಂಟ್ ಬಾಕ್ಸ್ ಅಲ್ಲಿ ಬರೀರಿ. ನಿಮ್ಗೆ ಯಾವ ತರ ಈಸಿಯಾಗಿ ಅರ್ಥ ಆಗ್ತೈತಿ ನಾನು ಆ ತರ ಬಿಡಿಸ್ತೇನೆ. ಓಕೆ ವಿದ್ಯಾರ್ಥಿಗಳೇ, ಧನ್ಯವಾದಗಳು.